ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ. ತಂದೆಯಾದ ದೇವರೇ, ಹೇಗಿರು ಅಲ್ಪರು ಯಾವ ಕೆಲಸಕ್ಕೆ ಬಾರ್ದ ನಮ್ಮನ್ನು ಲೋಕದಿಂದ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ತಂದೆ, ನೀನು ಮಾಡಿದ ಸಂಕಲ್ಪದಲ್ಲೇ ನಮ್ಮೆಲ್ಲರಿಗೂ ಒಂದು ಪಾಲನ್ನು ಕೊಟ್ಟು ಇದುವರೆಗೆ ತಂದೆ ನಿಮ್ಮ ಕೃಪೆಯಿಂದ ನಡೆಸಿದೆಲ್ಲ ತಂದೆ. ಮಾ ಕೃಪೆಗಾಗಿ ಕೋಟಿ ಕೋಟಿ ಧನ್ಯವಾದ ತಂದೆ. ಮುಂದೆ ಸಹ ತಂದೆ ನಿಮ್ಮ ಕೃಪೆ ಕೊಟ್ಟು ನಮ್ಮೆಲ್ಲರಿಗೂ ನಡೆಸ್ತಂದೆ. ತಂದೆ ಆದರೆ ಇನ್ನು ಯಾವ ಸಹೋದರ ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವಾಗಿ ತಂದೆ ಸಹಾಯ ಮಾಡು ತಂದೆ. ಇವತ್ತು ನಿನ್ನ ವಾಕ್ಯವನ್ನು ತಿಳಿಸುವಂತ ಸಹೋದರಿಗೋಸ್ಕರ ಸಹ ಬೇಡ್ಕೊಂತಾನೆ ತಂದೆ. ನಿಮ್ಮ ಮಹಾಕೃಪೆಯಿಂದ ಇದುವರೆಗೆ ಅವ್ರಿಗೆ ಎಲ್ಲವನ್ನು ಕೊಟ್ಟು ನಡೆಸಿದ ಹಾಗೆ ತಂದೆ, ಮುಂದೆ ಸಹ ತಂದೆ ನಿಮ್ಮ ಚಿತ್ತಕ್ಕನುಸಾರವಾಗಿ ಅವ್ರಿಗೆ ಜ್ಞಾನವನ್ನು ಕೊಟ್ಟು ಎಲ್ಲ ನಡೆಸಿ ತಂದೆ. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಿನ್ನ ವಾಕ್ಯವನ್ನು ತಿಳಿಸೋ ಹಾಗೆ ತಂದೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ಆದ ದೇವರೇ, ಆದಿಯಿಂದ ಅಂತ್ಯದವರೆಗೂ ನಿಮ್ಮ ಪ್ರಸನ್ನತೆ ಈ ಕೂಟದಲ್ಲಿ ಇದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನು ನಮ್ಮೆಲ್ಲರ ರಾಜನಾಗಿರುವ ಯೇಸು ಕ್ರಿಸ್ತ ನಾಮದಲ್ಲಿ ಬೀಳುತ್ತೇನೆ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಕೃಪೆಯಿಂದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ದೇವರ ವಾಕ್ಯ ಸಂದೇಶವನ್ನ ಸತ್ಯವನ್ನ ಕೇಳುವಂತ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇಂದು ನಾವು ದೇವರ ಕೃಪೆಯಲ್ಲಿ ನಿಂತಿರುವವರೆಗೆ ದೇವರ ವಾಕ್ಯವನ್ನ ಧ್ಯಾನ ಮಾಡೋಣ, ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸೋದಕ್ಕೆ ಪ್ರಯತ್ನ ಪಡೋಣ. ಹಾಗಾಗಿ ಆ ಒಂದು ಕೃಪೆಯಾಗಿ ಕೊಡಲ್ಪಡುವಂತ ವಿಷಯ ಅಂತ ತಗೊಂಡಾಗ, ಇವತ್ತು ನಮ್ಗೆ ಒಂದು ದಿನ ಜೀವಿತರ ಸಂಖ್ಯೆಯಲ್ಲಿ ನಮ್ಮನ್ನ ಎನಿಸಿದ್ದು ದೊಡ್ಡ ವಿಷಯ ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ದೇವರ ವಾಕ್ಯವನ್ನ ದೇವರು ನಮಗೆ ಕೊಡ್ತಿರೋದು ತುಂಬಾ ದೊಡ್ಡ ವಿಷಯ ಅಲ್ವಾ? ಹಾಗಾಗಿ ಆ ಒಂದು ವಿಷಯವನ್ನು ನೆನಪಲ್ಲಿ ಇಟ್ಕೊಂಡು ಈ ಒಂದು ವಾಕ್ಯ ನಮ್ಗೆ ಏನಕ್ಕೋಸ್ಕರ ಕೊಡಲ್ಪಡ್ತಿದೆ ಅಂತ ನೋಡ್ಬೇಕಾದ್ರೆ, ನಾವು ಇನ್ನೂ ಕ್ರಿಸ್ತನ ದಾರಿಯಲ್ಲಿ ಬೆಳೆಯೋದಿಕ್ಕೆ. ಸೊ ನಾವು ನೋಡ್ತಿರುವಂತ ರೋಮಪುರದವರಿಗೆ ಬರೆದಂತ ಪತ್ರಿಕೆಯನ್ನ ನೋಡ್ತಾ ಇದೀವಿ. ಅದ್ರಲ್ಲಿ ನಾವು ನೋಡಿದಂತ ಒಂದು ಪಾಠ ಎಷ್ಟನೇ ಒಂದು ಭಾಗದಲ್ಲಿ ಇದೀವಿ ನೋಡ್ಬೇಕಾಗಿದ್ದಂತ ಭಾಗ. ಬ್ರದರ್ ಹೋದ್ ಸೋಮವಾರ ಆಗಿಲ್ವಾ ಬ್ರದರ್? ನಾನು ಅಟೆಂಡ್ ಮಾಡಿರ್ಲಿಲ್ಲ. ಸರಿ, ಇರ್ಲಿಲ್ಲ. ನಮ್ದು ಹಬ್ಬ ಇದಿತ್ತಲ್ಲ, ಪಟಾಕಿ ಶಬ್ದಕ್ಕೆ ಸರಿ. ಲಾಸ್ಟ್ ಹಾಗಾದ್ರೆ 38 ಬ್ರದರ್, ಭಾಗ 38. ಎಸ್, ಶಬ್ದಕ್ಕೆ ನಾನು ಕ್ಯಾನ್ಸಲ್ ಮಾಡಿದ್ದೆ. ಅದನ್ನ ಬಿಟ್ರೆ ಇನ್ನ ನಾವು ಅದಕ್ಕಿಂತ ಹಿಂದೆ ನಾವು ನೋಡಿದ್ದಂತ ವಿಷಯ 38. ಸೊ ಯಾವ ಒಂದು ಅಧ್ಯಾಯ ಇದು, ಯಾವ ವಾಕ್ಯ ನೋಡ್ಬೇಕಾಗಿದೆ? 5:4 ಆಗಿದೆ ಬ್ರದರ್. ಉಪದ್ರವಗಳಲ್ಲಿ ಉಲ್ಲಾಸವಾಗಿದ್ದೇವೆ ಯಾಕೆಂದ್ರೆ ಅದು ಅದಾಗಿದೆ. ಉಪದ್ರವದಲ್ಲಿ ಉಲ್ಲಾಸವಾಗಿದೆ. ಒಂದು ನಿಮಿಷ. ಸರಿ, ಸಾಗಿರ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಉಪದ್ರವದಲ್ಲಿ ಅಂತ ನೋಡ್ಬೇಕಾದ್ರೆ ಆ ವಾಕ್ಯ ಓದ್ರಿ. ಯಾವ ವಾಕ್ಯ ನಾವು ಮುಕ್ತಾಯವಾಯ್ತು ಒಂದ್ಸರಿ ಅದನ್ನ ಓದ್ರಿ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣಾ ಹುಟ್ಟುತ್ತದೆ ಎಂದು ಬಲ್ಲೆವು. ಓಕೆ, ಇದು ಎಷ್ಟು? 5:4 ಬ್ರದರ್. ಐದನೇ ಅಧ್ಯಾಯ 4ನೇ ವಾಕ್ಯ. ಕರೆಕ್ಟ್. ಓಕೆ, ಈಗ ನಾವು ನೋಡ್ಬೇಕಾಗಿರೋದು 5ನೇ ಅಧ್ಯಾಯ 5ನೇ ವಾಕ್ಯ ಅಲ್ವಾ? ಒಂದ್ ನಿಮಿಷ, ನನ್ನ ಒಂದು ಪವರ್ ಪಾಯಿಂಟ್ ನ ಓಪನ್ ಮಾಡ್ತಿದ್ದೀನಿ. ಏನೋ ಸ್ವಲ್ಪ ಅಲ್ಲಿ ಡಿಲೇ ಆಗ್ತಿದೆ. ಒಂದೇ ನಿಮಿಷ. ಸರಿ, ಹಾಗಾಗಿ ನಾವು ನೋಡ್ಬೇಕಾಗಿರುವಂತ ಒಂದು ವಾಕ್ಯ ಇವತ್ತು ರೋಮಪುರದವರಿಗೆ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 5ನೇ ವಾಕ್ಯವನ್ನ ನೋಡ್ಬೇಕಾಗಿದೆ ಅಲ್ವಾ? ಓದನ 5ನೇ ಅಧ್ಯಾಯ 5ನೇ ವಾಕ್ಯವನ್ನ ಓದಿ. ಈ ನಿರೀಕ್ಷೆಯು ನಮ್ಮ ಆಸೆಯನ್ನು ಭಂಗಪಡಿಸುವುದಿಲ್ಲ,
ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ಥ್ಯಾಂಕ್ ಯು ಬ್ರದರ್. ಓಕೆ, ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ಓಕೆ, ಈ ಒಂದು 5ನೇ ವಾಕ್ಯವನ್ನ ನಾವು ಇವತ್ತು ನೋಡ್ಬೇಕು. ಕ್ರಿಸ್ತನ ಪ್ರೀತಿಯ ಸರಿದೆ. ಸೊ ನೋಡುವಂತ ಒಂದು ಪಾಠದಲ್ಲಿ ಮುಖ್ಯವಾಗಿ ನಾವು ಗಮನವಿಟ್ಟು ನೋಡ್ಬೇಕಂತ ವಿಷಯ ಏನಪ್ಪಾ ಅಂದ್ರೆ, ಹಿಂದೆ ನಾವು ನೋಡಿದಂತ ಆ ಒಂದು ಅಧ್ಯಾಯ ವಾಕ್ಯಗಳನ್ನ ಕೂಡ ಗಮನದಲ್ಲಿಟ್ಟು ನೋಡಿದಾಗ 3 ವಿಷಯವನ್ನ ಕೂಡ ಅಲ್ಲಿ ಮಾತಾಡಿದ್ರು. ಯಾವ ವಿಷಯ ಅಂದ್ರೆ, ಅಲ್ಲಿದ್ದಂತ ಒಂದು ನಂಬಿಕೆ, ಮತ್ತೆ ತಾಳ್ಮೆ, ಅನುಭವ ನಿರೀಕ್ಷೆ ಅಲ್ವಾ, ಅನುಭವ, ಇದನ್ನೆಲ್ಲ ಕೂಡ ನಾವು ನೋಡಿದ್ವಿ. ಹಾಗಾಗಿ ದೇವ್ರ ಮಕ್ಳು ಇವತ್ತು ನಾವು ನೋಡುತ್ತಿರುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಈ ಒಂದು ನಿರೀಕ್ಷೆ ನೋಡಿ, ಅಲ್ಲಿ ಅದನ್ನೇ ಮಾತಾಡ್ತಾರೆ. ಈ ನಿರೀಕ್ಷೆ ನಮ್ಮನ್ನು ಆಶೆಯನ್ನು ಭಂಗಪಡಿಸುವುದಿಲ್ಲ ಅಂತ ಹೇಳ್ತಾರೆ. ನಾವು ನೋಡ್ಬೇಕಾದಂತ ವಿಷಯ ಏನಪ್ಪಾ ಅಂದ್ರೆ, ಆ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ಅಂದ್ರೆ ಎಂತಹ ನಿರೀಕ್ಷೆ ದೇವ್ರ ಮಕ್ಳು ನಾವು ಇಟ್ಕೊಂಡಿರೋಂಥದ್ದು, ಇಂದಿನ ಪಾಠದಲ್ಲಿ ಕೂಡ ಆ ಒಂದು ವಿಷಯವನ್ನ ನಾವು ನೋಡಿದ್ವಿ ಅಲ್ವಾ. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ಸೊ ಎಂತಹ ನಿರೀಕ್ಷೆನ ಇಟ್ಕೊಂಡಿದೀವಿ? ಯಾವ ನಿರೀಕ್ಷೆ ಬಗ್ಗೆ ಮಾತಾಡ್ತಾ ಇದ್ದಾರೆ? ಯಾವ ನಿರೀಕ್ಷೆನ ನಾವು ದೇವ್ರ ಹತ್ರ ಇಟ್ಕೊಂಡಿದೀವಿ? ಕ್ರಿಸ್ತನ ರಾಜ್ಯದಲ್ಲಿ ಕ್ರಿಸ್ತನೊಟ್ಟಿಗೆ ಆಳ್ವಿಕೆ ಮಾಡುವಂತ ಒಂದು ನಿರೀಕ್ಷೆ ಬ್ರದರ್. ಕ್ರಿಸ್ತನೊಟ್ಟಿಗೆ ಆಳ್ವಿಕೆ ಮಾಡುವಂತ ನಿರೀಕ್ಷೆ. ಆ ನಿರೀಕ್ಷೆ ಯಾವುದ್ರ ಮೇಲೆ ಇದೆ? ಸೊ ಕರೆಕ್ಟ್, ನೀವು ಹೇಳಿದ್ದು ಕ್ರಿಸ್ತನೊಂದಿಗೆ ನಾವು ಆಳ್ವಿಕೆ ಮಾಡ್ತೀವಿ ಅಂತ ಕರೆಕ್ಟ್. ಬಟ್ ಅದ್ರ ಯಾವುದ್ರ ಮೇಲೆ ಇದೆ? ಯಾವುದ್ರ ಒಂದು ವಿಷಯದ ಮೇಲೆ ಇದೆ? ನಮ್ಮ ಓಟ ನಂಬಿಕೆ ಮೇಲೆ ಇದೆ ಬ್ರದರ್. ಓಟದ ಮೇಲೆ ಇದೆ. ಅದೇ ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡ್ತೀವಿ ಅಂತ ಒಂದು ನಿರೀಕ್ಷೆ ಇದೆಯಲ್ಲ, ಅದೇ ಒಂದು ವಿಷಯದಲ್ಲೇ ಇನ್ನೊಂದು ಮಾತು ಬರುತ್ತೆ. ಅಲ್ಲೇ ಒಂದ್ ಮಾತು ನಂಬಿಕೆ ಬ್ರದರ್. ನಂಬಿಕೆ ಬ್ರದರ್. ಅಲ್ಲ, ನೀವ್ ಹೇಳಿದ್ ಮಾತಿದೆ ನೋಡಿ, ವಾಕ್ಯ, ಆತನೊಂದಿಗೆ ಆಳ್ವಿಕೆ ಮಾಡ್ತೀವಿ. ಹೌದು, ಅದ್ರಲ್ಲಿ ಏನ್ ಬರುತ್ತೆ ಜೊತೆಗೆ? ಇನ್ನೊಂದ್ ಏನ್ ಬರುತ್ತೆ? ದೇವರ ಪ್ರೀತಿ ಬ್ರದರ್. ಓಕೆ, ಬೇರೆ? ದೇವರ ಮೇಲೆ ಮಾತು, ನೀವು ಹೇಳಿದಂತ ಮಾತು, ಆತನೊಂದಿಗೆ ಆಳ್ವಿಕೆ ಮಾಡ್ತೀವಂತ ಮಾತು ಎಲ್ಲಿ ಬರುತ್ತೆ? ಅದು ಎಲ್ಲಿ ಬರುತ್ತೆ? ಆ ವಾಕ್ಯ ಗೊತ್ತಿದೆ, ಎಲ್ಲಿ ಬರುತ್ತೆ ಮುಟ್ಟು? ಅದು ಅಪೊಸ್ತಲರ ಕೃತ್ಯ 24ನೇ ಅಧ್ಯಾಯದಲ್ಲಿ. 24ನೇ ಅಧ್ಯಾಯ ಓದ್ರಿ, ಆ ವಾಕ್ಯ ತಗೊಂಡ್ ಹೋದ್ರಿ. ಹೇಳಿದಂತ ಅದೇ ವಾಕ್ಯ ಎಲ್ಲಿ ಬರುತ್ತೆ ನೋಡ್ರಿ. ಅಧ್ಯಾಯದಲ್ಲಿ ಹಾ 24ನೇ ಅಧ್ಯಾಯ ಬ್ರದರ್, 21ನೇ ವಚನ. ಹೌದ್ರಿ. ನಾನು ಇವರ ನಡುವೆ ನಿಂತು ಪುನರುತ್ಥಾನದ ವಿಷಯದಲ್ಲಿ ಇವತ್ತು ನಿಮ್ಮಿಂದ ನನಗೆ ವಿಚಾರಣೆ ಆಗ್ತದೆ ಎಂದು ಕೂಗಿದ್ದಾನೆ ಹೊರತು ಬೇರೆ ಏನನ್ನು ಹೇಳಲಾರೆನಂದ. ಓಕೆ, ಅಲ್ಲ, ಆತನಿಗೆ ಆಳ್ವಿಕೆ ಮಾಡ್ತೀವಿ ಅಂತ ಒಂದು ವಿಷಯ ಇದೆಯಲ್ಲ, ಆ ವಿಷಯವನ್ನ ಎಲ್ಲಿ ಓದ್ತೀವಿ ನಾವು? ವಾಕ್ಯವನ್ನ ಎಲ್ಲಿ ಓದ್ತೀವಿ? ಅರ್ಥವಾಯ್ತಾ ನಾನು ಹೇಳಿದ್ದು? ನಾನು ಹೇಳಿದ ಅರ್ಥವಾಗಿದ್ದೀನಿ ನಿಮ್ಗೆ? ನಾವು ಆಳ್ವಿಕೆ ಮಾಡ್ತೀವಂತ ಆ ವಾಕ್ಯ ಎಲ್ಲೋ ಸತ್ಯದಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ? ಅದೇ ನಾವು ಕೂಡ ಆತನೊಂದಿಗೆ ಸೇರಿ ಆಳ್ವಿಕೆ ಮಾಡಬೇಕು ಅಂತ ಒಂದು ವಾಕ್ಯ ಬರುತ್ತೆ ಅದ ಬ್ರದರ್. ಒಂದು ವಾಕ್ಯ ಎಲ್ಲಿ ಬರುತ್ತಾ? ಹೌದು, ಇದೇ ಅಧ್ಯಾಯದಾಗೆ ಕೊರಿಂಥದಲ್ಲಿ ಆತನೊಡನೆ ಆಳುವೆವು. ಎಸ್ ಪ್ರಕಟಣೆ 20ರಲ್ಲಿ 6 ಬ್ರದರ್. ಪ್ರಕಟಣೆ ಓದ್ರಿ. ಪ್ರಕಟಣೆ 20ರಲ್ಲಿ 6. ಹೌದ್ರಿ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ 1000 ವರ್ಷ ಆಳುವರು. ಓಕೆ, ಗುಡ್. ಅಂದ್ರೆ ಆಳ್ವಿಕೆ ಮಾಡ್ತಾರೆ ಬಂದಿದೆ.
ಓಕೆ, ಈ ಪಾಯಿಂಟ್ ಇಟ್ಕೊಂಡಿದೀವಿ. ಅದ್ರ ನಮ್ಮ ನಿರೀಕ್ಷೆನ ತಗೊಂಡಾಗ ಇಲ್ಲಿ ಈ ಪಾಯಿಂಟ್ ಇಷ್ಟನ್ನೇ ಮಾತಾಡಿದ್ರೆ, ಇನ್ನು ಕ್ಲಿಯರ್ ಆಗಿ ನೀವು ಎಲ್ಲಿ ಹೋಗ್ಬೇಕಾದ್ರೆ ರೋಮಪುರದವರಿಗೆ 8ನೇ ಅಧ್ಯಾಯ 17ನೇ ವಾಕ್ಯ ಓದಿ. ರೋಮಪುರದವರಿಗೆ 8ನೇ ಅಧ್ಯಾಯ 17ನೇ ವಾಕ್ಯ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲೂ ಪಾಲುಗಾರರಾಗುವೆವು. ಕರೆಕ್ಟಾ? ಕ್ರಿಸ್ತನೊಂದಿಗೆ ಸಂಭವಿಸಿದಂತ ಬಾಧೆಯಲ್ಲಿ ನಾವು ಪಾಲುಗಾರರಾದ್ರೆ ಆತನ ಮಹಿಮೆಯಲ್ಲೂ ಪಾಲುಗಾರರಾಗುವೆವು. ಇನ್ನು ಕೂಡ ನೀವು ಇನ್ನೊಂದು ವಾಕ್ಯನ ಕೂಡ ಓದ್ಬಿಟ್ರೆ 2 ತಿಮೋಥೆಯವರಿಗೆ 2ನೇ ಅಧ್ಯಾಯ 12ನೇ ವಾಕ್ಯ ಓದ್ಬಿಡಿ. 2 ತಿಮೋಥೆಯವರಿಗೆ 2ನೇ ಅಧ್ಯಾಯ 12ನೇ ವಾಕ್ಯ. ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುವೆವು. ಕಂಟಿನ್ಯೂ ಮಾಡಿ. ಅಷ್ಟೇನಾ? ನಾವು ಯೇಸುವಿನವರಲ್ಲವೆಂದು ಹೇಳಿದರೆ ಆತನು Okay. ನಮ್ಮನ್ನು ನಿಮ್ಮ ಕನ್ನಡ ಬೈಬಲ್ ನಲ್ಲಿ ಈ ತರ ಒಂದು ಅದು ಯಾವ ರೀತಿ ಅಂದ್ರೆ ಕೆಲವೊಂದು ವಿಷಯವನ್ನ ಎಕ್ಸ್ಪ್ಲೇನ್ ಮಾಡಕ್ಕೂ ಅಷ್ಟೊಂದು ಲೇಸಿನೆಸ್ ಆಗಿ ವಾಕ್ಯನ ಟ್ರಾನ್ಸ್ಲೇಷನ್ ಮಾಡಿದೆ. ಅದ್ರಲ್ಲಿ ಯಾವ ರೀತಿ ಬರುತ್ತಂದ್ರೆ, ಬೇರೆ ವರ್ಷನ್ ಯಾವತ್ತಾದ್ರೂ ಇದೆಯಾ? KJV ನೋಡ್ಬೇಕಾದ್ರೆ, ಆತನೊಂದಿಗೆ ಶ್ರಮೆಯನ್ನು ಅನುಭವಿಸುವುದಾದ್ರೆ ಒಟ್ಟಾಗಿ ನಾವು ಸಹ ಮಹಿಮೆಯನ್ನು ಹೊಂದುವ ಅಂದ್ರೆ ಆತನೊಂದಿಗೆ ಆಳ್ವಿಕೆಯನ್ನ ಮಾಡುವವು. ಇಲ್ಲಿ ಸಗಿಸಿಕೊಳ್ಳುವುದಾದ್ರೆ ಅಂತ ಹೇಳಿದ್ರೆ ಏನು ಸಗಿಸ್ಕೊಳ್ಬೇಕು ಅಂತ ಏನೂ ಹೇಳಿಲ್ಲ. ಓಕೆ, ಇರ್ಲಿ ನೋಡ್ರಿ, ವಾಕ್ಯಗಳನ್ನ ಸ್ಪಷ್ಟಾಗಿ ನಾವು ಅರ್ಥ ಮಾಡ್ಕೊಳ್ತಾ ಇದ್ದಾಗ ಅಲ್ಲಿ ನಮ್ಗಾಗುವಂತ ವಿಷಯ ಏನಪ್ಪಾ ಅಂದ್ರೆ, ಯಾವಾಗ ಆ ವಿಷಯ ಅರ್ಥವಾಗಿರಲು ಅದನ್ನ ಜೀವನದಲ್ಲಿ ಅಳವಡನೆ ಮಾಡ್ಕೊಳ್ಳುವಂತ ವಿಷಯದಲ್ಲೂ ಕೂಡ ಕಷ್ಟವಾಗುತ್ತೆ. ಆತನೊಂದಿಗೆ ಶ್ರಮೆಯನ್ನು ಅನುಭವಿಸುವುದಾದ್ರೆ ಒಟ್ಟಾಗಿ ಆತನೊಂದಿಗೆ ಆಳ್ವಿಕೆ ಮಾಡುವು. ಇದೆಲ್ಲಿದೆ? ರೋಮಪುರದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಇದೆ. ಅದೇ ರೀತಿ ನೋಡ್ಬೇಕಾದ್ರೆ ನಾವು ಬಾಧೆ ಪಡುವವರಾಗಿದ್ರೆ ಆತನೊಂದಿಗೆ ಸಹ ಆಳುವೆವು ಅಂತ 2 ತಿಮೋಥೆಯವರಿಗೆ 2ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ KJV ವರ್ಷನ್ ಅಲ್ಲಿ ತಿಳಿಸಲ್ಪಟ್ಟಿದೆ. ಈಗ ನಮ್ಮ ನಿರೀಕ್ಷೆ ಏನಪ್ಪಾ ಅಂದ್ರೆ, ನಮ್ಮ ನಿರೀಕ್ಷೆ ಆತನೊಂದಿಗೆ ಆಳ್ವಿಕೆ ಮಾಡ್ತಿದೀವಿ ಅನ್ನೋಂತ ನಿರೀಕ್ಷೆ ಯಾವುದ್ರ ಮೇಲೆ ಇದೆ ಅಂದ್ರೆ, ಯಾವುದ್ರ ಮೇಲೆ ಇದೆ ಆ ನಿರೀಕ್ಷೆ? ನಾವು ಆತನೊಂದಿಗೆ ಬಾಧೆಗಳನ್ನು ಸಗಿಸುವುದರ ಮೇಲೆ ಇದೆ. ಕರೆಕ್ಟಾ? ನಾವು ಬಾಧೆಗಳನ್ನ ಸಗಿಸುವುದರ ಮೇಲೆ ಇದೆ. ನಾವು ಏನಕ್ಕೆ ನಿರೀಕ್ಷೆ ಇಟ್ಕೊಳ್ತಾ ಇದೀವಿ ಅಂದ್ರೆ, ನಾನು ಇಷ್ಟೊಂದು ಬಾಧೆಗಳನ್ನ ಸಗಿಸ್ತಾ ಇದ್ದೀನಿ ದೇವ್ರೆ, ನನ್ಗೆ ಏನ್ ಸಿಕ್ಬಿಡುತ್ತೆ ಅಂದ್ರೆ, ದೇವ್ರು ಹೇಳಿದ್ರೆ ನಿನ್ ಬಾಧೆಗಳನ್ನ ಸಹಿಸೋದಾಗಿದ್ರೆ ನೀನು ಆಳ್ವಿಕೆ ಮಾಡ್ತೀಯಾ ಅಂದ್ರೆ ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡ್ತೀರಾ ಅಂತ ಹೇಳಿದ್ರೆ, ಈಗ ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡ್ತೀರಾ ಅಂತ ಹೇಳಿದಂತ ವಿಷಯ ನಮ್ಮ ಮೈಂಡ್ ಬಂದಾಗ ಅದ್ ನಮ್ಮ ಮುಂದೆ ಏನಾಗ್ಬಿಡ್ತು? ಕ್ರಿಸ್ತನೊಂದಿಗೆ ನೀವು ಆಳ್ವಿಕೆನ ಮಾಡ್ತೀರಾ ಅನ್ನುವಂತ ಒಂದು ಮಾತಿದೆಯಲ್ಲ, ದೇವ್ರು ಹೇಳಿದಂತ ವಾಗ್ದಾನ ಇದೆಯಲ್ಲ, ಅದು ನಮ್ಮ ಮುಂದೆ ಏನಾಯ್ತು ಈಗ ಅಂತ ನೋಡಿದಾಗ ಒಂದು ಆಸೆ ಆಯ್ತು. ಕರೆಕ್ಟಾ? ಒಂದು ಆಸೆ, ಆಕಾಂಕ್ಷೆ ಆಯ್ತು. ನಾವು ಎದುರು ನೋಡುವಂತ ಒಂದು ದೊಡ್ಡ ನಿರೀಕ್ಷೆ ಆಯ್ತು. ಅಂದ್ರೆ ನಿರೀಕ್ಷೆ ಅಂತ ಹೇಳಕ್ಕಿಂತ ನಾವು ಎದುರು ನೋಡುವಂತ ಒಂದು ವಿಷಯ, ಅದು ತುಂಬಾ ಸಂತೋಷವಾದಂತ ವಿಷಯ. ನಮ್ಮ ಆಸೆ, ನಮ್ಮ ಎದುರು ನೋಡುವಿಕೆ, ನಾವು ಪಡುವಂತ ಪ್ರಯಾಸದ ಪ್ರತಿಫಲ ಎಲ್ಲ ಕೂಡ ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡುವುದು. ಆದ್ರೆ ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡುವಂತ ಆ ಆಳ್ವಿಕೆಯ ಭಾವನೆ, ಆ ಆಸೆ ಯಾವುದರ ಮೇಲೆ ಅವಲಂಬಿತವಾಗಿದೆ ಅಂದ್ರೆ, ನಾವು ಲೋಕದಲ್ಲಿ ಪಡುವಂತ ಬಾಧೆಗಳ ಮೇಲೆ ಅವಲಂಬಿತವಾಗಿದೆ. ಕರೆಕ್ಟಾ? ಇನ್ನೂ ಸ್ಪಷ್ಟವಾಗಿ ಹೇಳಕ್ ಹೋದ್ರೆ, ನಾವು ಇದನ್ನ ಅರ್ಧ ಭಾಗ ಮಾತ್ರ ಯಾವಾಗ್ಲೂ ಸ್ಟಡಿ ಮಾಡಕ್ ಹೋಗ್ಬಾರ್ದು. ಆಳ್ವಿಕೆ ಮಾಡ್ತೀವಿ ಅಂದ್ರೆ ಯಾವಾಗ ಆಳ್ವಿಕೆ ಮಾಡ್ತೀವಿ, ಹೆಂಗ್ ಆಳ್ವಿಕೆ ಮಾಡ್ತೀವಿ? ಕ್ರಿಸ್ತನೊಂದಿಗೆ ನಾವು ಬಾಧೆಗಳೇ ಸಹಿಸಿಲ್ಲ ಅಂದ್ರೆ ಆಳ್ವಿಕೆ ಮಾಡ್ತೀವಾ? ಚಾನ್ಸ್ ಇದೆಯಾ? ಇಲ್ಲ ಬ್ರದರ್. ಅಂದ್ರೆ ಆಳ್ವಿಕೆ ಮಾಡೋದು ಯಾವುದರ ಮೇಲೆ ಅವಲಂಬಿತವಾಗಿದೆ, ಯಾವುದರ ಮೇಲೆ ಅದು ಪ್ರತಿಫಲ ಸಿಗುತ್ತೆ ನಮ್ಗೆ ಅಂತ ನೋಡಿದ್ರೆ, ನಾವು ಕ್ರಿಸ್ತನೊಂದಿಗೆ ಬಾಧೆಗಳನ್ನು ಸಗಿಸುವುದರ ಮೂಲಕ ಮಾತ್ರ. ನೋಡಿ, ಇಲ್ಲಿ ಕೆಲವೊಂದು ವಿಷಯನ ಮಾತಾಡ್ತಾರೆ ಬ್ರದರ್. ಈ ನಿರೀಕ್ಷೆಯಿಂದ ಪ್ರೇರಿತರಾದವರು ತಾವು ಸಹಿಸಿಕೊಳ್ಳಬೇಕಾದ ಶಿಕ್ಷೆ ಮತ್ತು ಪರೀಕ್ಷೆಗಳ ಕೆಳಗೆ ಯಾವುದೇ ನಾಚಿಕೆಯನ್ನು ಅನುಭವಿಸುವುದಿಲ್ಲ, ಆದ್ರೆ ಸಂಕಟಗಳಲ್ಲಿ ಹೆಚ್ಚಳ ಪಡುತ್ತಾರೆ ಮತ್ತು ಆತನ ಹೆಸರಿನ ನಿಮಿತ್ತ ಬಾಧೆಗೆ ಅರ್ಹರೆಂದು ಎನಿಸಲ್ಪಡುವುದಕ್ಕೆ ಸಂತೋಷ ಪಡುತ್ತಾರೆ. ಕರೆಕ್ಟಾ? ಇವತ್ತು ನಮ್ಗೆ ಬರುವಂತ ಕಷ್ಟ, ಸಮಸ್ಯೆ, ಬಾಧೆಗಳು ಇದು ನಮ್ಮನ್ನ ದುಃಖಕ್ಕೆ ಒಳಪಡಿಸುತ್ತಾ ಇಲ್ಲ ಸಂತೋಷಕ್ಕೆ ಒಳಪಡಿಸ್ತಾ ಇದೆಯಾ? ಆತ್ಮೀಯವಾಗಿ ಸಂತೋಷಕ್ಕೆ ಒಳಪಡುತ್ತೇವೆ. ಕರೆಕ್ಟ್. ಅದು ಯಾವ ರೀತಿ ಹೇಳ್ಬಹುದು ಅಂದ್ರೆ, ನಿಜವಾಗ್ಲೂ ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ಬೇಕಷ್ಟೇ. ಈ ವಿಷಯ, ಬರುವಂತ ಬಾಧೆಗಳ ಸಂಕಟಗಳು, ಆ ಸಂಕಟಗಳ ಸಂತೋಷವುಳ್ಳವನಾಗಿದ್ದೀನಾ ಇಲ್ಲ ದುಃಖವುಳ್ಳವನಾಗಿದ್ದೀನಾ? ಈಗ ದುಃಖವುಳ್ಳವನಾಗಿದ್ದೀನಿ ಅಂದ್ರೆ ಯಾಕೆ
ಇಲ್ಲ ಸಂತೋಷವುಳ್ಳವನಾಗಿದ್ದೀನಿ ಅಂದ್ರೆ ಯಾಕೆ? ಯಾವ ಸನ್ನಿವೇಶ ನನಗೆ ದುಃಖವನ್ನ ಕೊಡುತ್ತೆ, ಯಾವ ಸನ್ನಿವೇಶ ನನಗೆ ಸಂತೋಷವನ್ನ ಕೊಡುತ್ತೆ? ಬರುವಂತಹ ಸಂಕಟಗಳು, ಕಷ್ಟಗಳು ಇದೆ. ದೇವ್ರ ಮಕ್ಕಳಿಗೆ ಕಷ್ಟಗಳು ಇದೆ, ಕರೆಕ್ಟ್ ಅಲ್ವಾ? ಇದು ನೋಡಿ, ದೇವ್ರು ನಮ್ಗೆ ಈ ಕಷ್ಟಗಳು, ಸಂಕಟಗಳನ್ನ ನೋಡಿ 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 ಕೊಡ್ತಾರೆ. ನೋಡಿ ನೋಡಿ ಅಂದ್ರೆ ಏನರ್ಥ? ನಮ್ಮನ್ನ ನೋಡಿ, ವೈಯಕ್ತಿಕವಾಗಿ ನೋಡಿ, ಇವ್ರಿಗೆ, ಈ ನನ್ನ ಮಗನಿಗೆ ಇಲ್ಲ ನನ್ನ ಮಗಳಿಗೆ ಎಷ್ಟರ ಮಟ್ಟಿಗೆ ನಾನು ಕಷ್ಟಗಳನ್ನ ಕೊಡಬಹುದು, ಎಷ್ಟರವರೆಗೆ ಕೊಡಬಹುದು, ಕೊಡೋದ್ ಮೂಲಕ ಹೇಗೆ ಕ್ರಿಸ್ತನ ಸ್ವರೂಪದಲ್ಲಿ ಬೆಳೀತಾರೆ ಅನ್ನುವಂತ ವಿಷಯವನ್ನ ತಂದೆಯಾದ ದೇವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಏನ್ ಮಾಡ್ತಾರೆ? ಅದನ್ನ ನೋಡಿ ಸರಿಯಾದ ರೀತಿಯಲ್ಲಿ ನಮಗೆ ಕೊಡ್ತಾರೆ, ಪ್ರತಿಯೊಬ್ಬರಿಗೂ ಕೊಡ್ತಾರೆ, ಕರೆಕ್ಟಾ? ಹೌದು. ಆದ್ರೆ ಅದ್ರಲ್ಲಿ ಇರುವಂತ ವಿಷಯ ಏನಪ್ಪಾ ಅಂದ್ರೆ, ಆಗ್ಲೇ ನಾವು ಓದಿದ್ವಲ್ಲ, ನಾವು ಸಗಿಸಿಕೊಳ್ಳುವುದಾದ್ರೆ ಆಳ್ವಿಕೆ ಮಾಡುವೆವು ಅನ್ನೋ ರೀತಿಯಲ್ಲಿ, ನಾವು ಬಾಧೆಯನ್ನು ಅನುಭವಿಸೋದಾದ್ರೆ ಆಳ್ವಿಕೆ ಮಾಡುವುದು. ಈಗ ಆ ಒಂದು ಸಗಿಸಿಕೊಳ್ಳುವಿಕೆ ಮೇಲೆ, ಬಾಧೆಗಳನ್ನ ಅನುಭವಿಸೋದ್ರ ಮೇಲೆ ಡಿಪೆಂಡ್ ಆಗಿದೆ. ದೇವ್ರು ನಮ್ಗೆ ಕಷ್ಟ ಕೊಡಕ್ ರೆಡಿ ಇದಾರೆ, ಬಟ್ ನಾವು ಸಗಿಸ್ಕೊಳ್ಳಕ್ಕೆ ಸಿದ್ಧ ಇಲ್ಲ ಅಂದ್ರೆ, ಆ ಒಂದು ಕಷ್ಟಗಳ ಬಾಧೆಗಳನ್ನ ತಗೊಳಕ್ಕೆ ಸಿದ್ಧ ಇಲ್ಲ ಅಂದ್ರೆ, ತಗೊಳಕ್ಕೆ ಸಿದ್ಧಿಲ್ಲ ಅಂದ್ರೆ, ದೇವ್ರು ಕೊಡುವಂತ ಕಷ್ಟಗಳನ್ನ ನಾವು ಅಂಗೀಕರಿಸಕ್ಕೆ ಸಿದ್ಧ ಇಲ್ಲ ಅನ್ನುವಂತ ವಿಷಯ ಯಾವುದ್ರ ಮೇಲೆ ತೋರ್ಪಡುತ್ತೆ ಅಂದ್ರೆ, ಒಂದ್ ವೇಳೆ ಯಾವ್ದಾದ್ರು ಕಷ್ಟ ಬಂದ್ರೆ ನಾವು ದುಃಖ ಪಡ್ತೀವಿ ಅಂದ್ರೆ ಏನರ್ಥ? ನಾವು ಸಗಿಸ್ಕೊಳ್ಳಕ್ಕೆ ಏನಿಲ್ಲ, ಸಿದ್ಧ ಇಲ್ಲ. ಗೋಣಗುಟ್ಟೋದು, ದುಃಖ ಪಡೋದು ಅಲ್ವಾ, ನಿರಾಶೆಗೊಳ್ಳೋದು, ಇಲ್ಲವೇ ಬೇಸರಗೊಳ್ಳೋದು, ದೇವರ ಹತ್ರ ಪ್ರಶ್ನೆ ಕೇಳೋದು, ಯಾಕೆ ಹೀಗೆ ನನ್ನ ಜೀವನದಲ್ಲಿ ಅಂತ ಪ್ರಶ್ನೆ ಕೇಳಿದಾಗ ಅದ್ರ ಅರ್ಥ ಏನು? ನನ್ ಕೈಯಿಂದ ಸಗಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ, ನನಗೆ ಈ ರೀತಿ ಕಷ್ಟಗಳು ಬೇಡ. ಈಗ ಈ ಬಾಧೆಗಳನ್ನ ಸಹಿಸ್ಕೊಳ್ಳಕ್ಕೆ ನಾವು ಸಿದ್ಧ ಇಲ್ಲ ಅಂದ್ಮೇಲೆ ನಮ್ಗೆ ಆಳ್ವಿಕೆ ಸಿಗುತ್ತಾ? ಸಿಗಲ್ಲ, ಕರೆಕ್ಟ್ ಅಲ್ವಾ? ಹೌದು. ವಾಕ್ಯ ಹೇಳಿರೋದು ಹಂಗೆ. ವಾಕ್ಯ ಯಾವತ್ತು ಆಳ್ವಿಕೆ ಮಾಡ್ತೀರಾ ಅಂತ ಹೇಳಿದಂತ ವಿಷಯ ಯಾವ್ದ್ರ ಹಿನ್ನೆಲೆ ಮೇಲಿದೆ ಅಂದ್ರೆ, ನಾವು ಸಗಿಸಿಕೊಳ್ಳುವಂತ ಬಾಧೆಗಳ ಮೇಲೆ, ನಾವು ಸಗಿಸಿಕೊಳ್ಳುವಂತ ಕಷ್ಟಗಳ ಮೇಲೆ ಇದೆ. ಸರಿಪ್ಪ, ಈಗ ಪ್ರಶ್ನೆ ಇವಾಗ ನಾವು ಈ ರೀತಿ ಕೇಳೋಣ. ಸರಿ, ಯಾಕೆ ಆಳ್ವಿಕೆ ಮಾಡಕ್ಕೆ ದೇವ್ರು ನಮ್ಗೆ ಬಾಧೆಗಳು ಕೊಡ್ಬೇಕು, ಪರೀಕ್ಷೆಗಳನ್ನ ಕೊಡ್ಬೇಕು, ಶಿಕ್ಷೆಗಳನ್ನ ಕೊಡ್ಬೇಕು? ಏನ್ ಕಾರಣಗಳಿರ್ಬೋದು? ಯಾವ ಯಾವ ಉದ್ದೇಶಗಳಿಗೋಸ್ಕರ ದೇವ್ರು ಇದನ್ನೆಲ್ಲ ನಮ್ಗೆ ಮಾಡ್ತಾರೆ? ಮಾಡೋಂತ ಉದ್ದೇಶ ತಾಳ್ಮೆ, ಅನುಭವ ಅವು ಶುದ್ಧರಾಗ್ಬೇಕಂತ ಸಿಗುತ್ತಲ್ಲ. ಹೇಳಿ, ಓಕೆ. ಲೋಕದಲ್ಲಿ ನಾವು ಶುದ್ಧರಾಗಿ ಸಿದ್ಧರಾಗ್ಬೇಕಂತೇಳಿ ದೇವ್ರ ಆ ರೀತಿಯಲ್ಲಿ ನಮ್ಮನ್ನು ಪರೀಕ್ಷೆ ಮಾಡ್ತಾರ. ಕರೆಕ್ಟ್. ಬೇರೆ? ಅದೇ ತಾಳ್ಮೆ ಮತ್ತು ಅನುಭವಗಳನ್ನ ನಾವು ಕಲ್ತ್ಕೊಳ್ಬೇಕು. ಎಸ್, ನಮ್ಗೆ ತಾಳ್ಮೆ ಬಲಿಬೇಕು, ಅನುಭವ ಆಗ್ಬೇಕು. ಅದನ್ನೇ ನಾವು ಲಾಸ್ಟ್ ಟೈಮ್ ಅಲ್ಲ ಅದನ್ನ ವಾಕ್ಯವನ್ನ ನೋಡಿದ್ವಿ, ಕರೆಕ್ಟ್ ಅಲ್ವಾ? ನಾವು ತಾಳ್ಮೆಯಲ್ಲಿ, ಅನುಭವದಲ್ಲಿ ಬೆಳಿಬೇಕು. ಈ ವಿಷಯ ಒಂದ್ ಭಾಗ, ನಾವು ನೋಡಿದಂತ ಭಾಗದಲ್ಲಿ ಇರುವಂತ ಪಾಠನ ಮಾತಾಡ್ತಾ ಇದ್ವಿ. ಇನ್ನ ಏನೆಲ್ಲ ವಿಷಯಗಳಿರ್ಬಹುದು, ಇನ್ನ ಏನಕ್ಕೋಸ್ಕರ ನಮ್ಗೆ ದೇವ್ರು ಕೊಡ್ಬಹುದು ಪರೀಕ್ಷೆ ಮತ್ತೆ ಶಿಕ್ಷೆಗಳನ್ನ? ನೋಡಿ, ಶಿಕ್ಷೆ ಅನ್ನೋದು ಪರೀಕ್ಷೆಗಳಿಗೂ ಡಿಫ್ರೆಂಟ್ ತಿಳ್ಕೊಳ್ಳಿ. ಶಿಕ್ಷೆ ಅನ್ನೋದು ಟ್ರೈನ್ ಅಪ್, ನಮ್ಮನ್ನ ಟ್ರೈನ್ ಮಾಡಿದ್ದಾರೆ, ಪ್ರಿಪೇರ್ ಮಾಡ್ತಾ ಇದಾರೆ. ಪರೀಕ್ಷೆ ಅನ್ನೋದು ನಾವು ಟ್ರೈನ್ ಆಗಿದೀವಾ, ಕರೆಕ್ಟ್ ಆಗಿ ಅದನ್ನ ಚೆನ್ನಾಗಿ ಅದನ್ನಲ್ಲಿ ಕಲ್ತಿದೀವ ಅನ್ನೋದನ್ನ ಪರೀಕ್ಷೆ ಇಡ್ತಾರೆ. ಇದೆರಡು ನಮ್ಗೆ ಬೇಕೇ ಬೇಕು, ಕರೆಕ್ಟಾ? ಬಟ್ ಇದೆರಡು ಕೂಡ ವಿಭಿನ್ನವಾದಂತ ಒಂದು ಭಾಗ. ವಿಭಿನ್ನವಾದಂತ ಭಾಗ ಅಂದ್ರೆ ನಮ್ಗೆ ಗೊತ್ತೇ ಇದೆ, ಹೇಗಿದ್ರು ನಾವೆಲ್ಲ ಲೋಕದಲ್ಲಿ ಓದಿದೀವಿ. ಎಜುಕೇಶನ್ ಸಿಸ್ಟಮ್ ಅಂತ ತಗೊಂಡಾಗ ಅದು ಇಲ್ಲೇ ಇದೆ, ಅಲ್ಲೇ ಇದ್ದೇ ಇದೆ. 1 ವರ್ಷ ಪೂರ್ತಿ ಓದಿದ್ನ 1 ಅವರ್ ಪರೀಕ್ಷೆ ಮಾಡ್ಬಿಡ್ತಾರಪ್ಪ. ನಾವು ಏನು ಶಿಕ್ಷಣವನ್ನ ನಮ್ ಶಿಕ್ಷಕರು ಕೊಟ್ಟಿರ್ತಾರೋ, ನಮ್ಮ ಉಪಾಧ್ಯಾಯರು ಕೊಟ್ಟಿರ್ತಾರೋ, ನಾವು ಇಷ್ಟರ ಮಟ್ಟಿಗೆ ಅದನ್ನ ಅರ್ಥ ಮಾಡ್ಕೊಂಡಿದೀವೋ ಅನ್ನೋದನ್ನ 1 ಅವರ್ ಅಲ್ಲಿ ಪರೀಕ್ಷೆ ಮಾಡ್ಬಿಡ್ತಾರೆ. ಹಾಗೆ ಇಲ್ಲಿ ದೇವ್ರು ಕೂಡ ಒಂದು ಜವಾಬ್ದಾರಿ ತಗೊಂಡ್ಬಿಟ್ಟಿದ್ದಾರೆ. ದೇವ್ರು ನಮ್ಗೆ ಶಿಕ್ಷಣ ಇಲ್ಲವೇ ಶಿಕ್ಷೆ ಕೊಡ್ಬೇಕು, ಟ್ರೈನ್ ಮಾಡ್ಬೇಕು. ಇನ್ನೊಂದ್ ಏನ್ ಮಾಡ್ಬೇಕು, ನಾವು ಟ್ರೈನ್ ಆದ್ಮೇಲೆ ಅದ್ರಲ್ಲಿ ಎಷ್ಟು ಮಟ್ಟಿಗೆ ನಾವು ಉತ್ತೀರ್ಣರಾಗಿದೀವಿ, ಎಷ್ಟು ಮಟ್ಟಿಗೆ ಕಲ್ತಿದೀವಿ ಅನ್ನೋದನ್ನ ಪರೀಕ್ಷೆ ಮಾಡ್ಬೇಕು. ಸರಿ, ಎರಡನ್ನೂ ದೇವ್ರು ಇಟ್ಟಿದ್ದಾರೆ. ಎರಡರ ಮುಖ್ಯವಾದಂತ ಉದ್ದೇಶವನ್ನು, ಒಂದು ನಾವು ನೋಡಿದ್ವಿ ಅನುಭವವನ್ನು ಕಲಿತೀವಿ, ನಾವು ತಾಳ್ಮೆನ ಕಲಿತೀವಿ, ಇದೆಲ್ಲ ಒಂದ್ ಭಾಗ. ಇದ್ರು ದೇವರ ಮುಖ್ಯವಾದ ಉದ್ದೇಶ ಏನು? ನಿರೀಕ್ಷೆಯಲ್ಲಿ ದೃಢವಾಗಿ ನಿಲ್ಲೋದಕ್ಕೆ ಬ್ರದರ್. ಎಸ್, ಈ ನಿರೀಕ್ಷೆ ನಮ್ಗೆ ಇರೋದ್ರಿಂದಲೇ ನಾವೇನ್ ಮಾಡ್ತೀವಿ ಅಂದ್ರೆ ಈ ಬಾಧೆಗಳನ್ನ, ಕಷ್ಟಗಳನ್ನ ಸಹಿಸ್ಕೊಳ್ತೀವಿ, ರೆಡಿ ಆಗಿದೀವಿ. ಬಟ್ ನಾನ್ ಕೇಳಿದ ಪ್ರಶ್ನೆ ಏನಪ್ಪಾ ಅಂದ್ರೆ, ದೇವ್ರು ನಮ್ಗೆ ಈ ರೀತಿ ಮತ್ತೆ ಶಿಕ್ಷೆ ಪರೀಕ್ಷೆಗಳನ್ನ ಕೊಡೋದಕ್ಕೆ ಉದ್ದೇಶ ಏನು? ಕರೆಕ್ಟ್, ನೀವ್ ಹೇಳಿದ್ರಿ, ಎಲ್ಲ ಪಾಯಿಂಟ್ ಕರೆಕ್ಟ್ ಇದೆ. ಬಟ್ ಅಲ್ಟಿಮೇಟ್ ಆಗಿ ಕ್ಲಿಯರ್ ಆಗಿ ಇನ್ನೂ ಸ್ವಲ್ಪ ಹತ್ರ ಬಂದ್ರೆ ಏನ್ ಉದ್ದೇಶ ಇರ್ಬೋದು? ನಿಮ್ಮಲ್ಲಿ ಬೇರೆ ಉತ್ತರವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. ಲೋಕದ ಪುನರುತ್ಥಾನ ಬರುವಾಗ
ಮೊದಲನೇ ಆದಾಮ ಯಾವ ತರ ಇದ್ದ ಬ್ರದರ್, ಅದೇ ತರ ಮಾಡಿ ದೇವ್ರ ಮಕ್ಕಳನ್ನಾಗಿ ಮಾಡಿಸೋ ಒಂದು ಉದ್ದೇಶದಿಂದನೇ ನಮಗೆ ಇವೆಲ್ಲ ಬರ್ತಾವ ಕಷ್ಟಗಳು ಬ್ರದರ್. ಓಕೆ ಓಕೆ. ಸೊ ಇನ್ನು ಕ್ಲಿಯರ್ ಆಗಿ ಬರ್ಲಿಲ್ಲ, ಇನ್ನು ಸ್ವಲ್ಪ. ಆದಮ್ ಮೊದಲನೇ ಆದಮ್ ತರ ಆಗ್ಬೇಕು ಬ್ರದರ್ ನಾವು. ಆ ಉದ್ದೇಶಕ್ಕಾಗಿ ದೇವ್ರ ನಮ್ಗೆ ಶಿಕ್ಷೆ ಮಾಡೋದು. ಏನ್ ಬ್ರದರ್? ಪರಿಪೂರ್ಣರಾಗಿ ಮಾಡಪ್ಪ ಬ್ರದರ್. ಮೊದಲನೇ ಆದಮ್ ತರ ಪರಿಪೂರ್ಣ. ಆಗ್ಬೇಕು, ಪರಿಪೂರ್ಣ ಓಕೆ ಸಂಪೂರ್ಣ ಆಗ್ಬೇಕು. ಓಕೆ, ಈ ಹತ್ರ ಬಂದ್ರಿ ಪರಿಪೂರ್ಣ ಅಂದ್ಬಿಟ್ಟು. ಏನ್ ಪರಿಪೂರ್ಣ? ಯಾವ ಪರಿಪೂರ್ಣ? ಈ ಪರಿಪೂರ್ಣ ಅಂದ್ರೆ ಏನು? ಅಂದ್ರೆ ಪರಿಪೂರ್ಣ ಅಂದ್ರೆ ಪಾಪ ಸಂಪೂರ್ಣವಾಗಿ ನಮ್ ಕ್ರಿಸ್ತನಲ್ಲಿ ಒಪ್ಪಿಸ್ಕೊಂಡಿದೀವಿ ಅಂತ ಅರ್ಥ. ಏನೋ ಹತ್ರ ಬಿಡುಗಡೆ ಬಂದಂಗೆ. ಹೊಂದಿ ಹಾ, ಈ ಪರಿಪೂರ್ಣ ಅಂತ ಪದ ಇದೆಯಲ್ಲ, ಯಾರ ತರ? ಯೇಸು ಕ್ರಿಸ್ತನ್ ಇರ್ಬೇಕನ್ನೋದು. ಕ್ರಿಸ್ತನ್ ಈಗ ನಮ್ಮನ್ನ ದೇವ್ರ ಶಿಕ್ಷೆ ಕೊಡ್ತಾ ಇರೋದು, ಪರೀಕ್ಷೆ ಕೊಡ್ತಾ ಇರೋದು ಏನಕ್ಕೋಸ್ಕರಪ್ಪ ಅಂದ್ರೆ MBBS ಎಕ್ಸಾಮ್ ಬರೆಯೋದಕ್ಕಾಗ್ಲಿ PhD ಮಾಡಕ್ಕೋಸ್ಕರ ಅಲ್ಲ. ಕರೆಕ್ಟಾ? ನಾವು ಪಾಸ್ ಆಗ್ಬೇಕಾಗಿರೋದು ಕ್ರಿಸ್ತನ ಸ್ವರೂಪದಲ್ಲಿ ಪಾಸ್ ಆಗ್ಬೇಕು. ನಾವೀಗ ಟ್ರೈನ್ ಅಪ್ ಆಗ್ಬೇಕಾಗಿರೋದು ಕ್ರಿಸ್ತನ ಸ್ವರೂಪದಲ್ಲಿ ಟ್ರೈನ್ ಆಗ್ಬೇಕು. ನಾವು ಪರೀಕ್ಷೆ ಬರಿಬೇಕಾಗಿರೋದು ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆದಿದೀವಾ ಇಲ್ವಾ ಅಂದ್ಬಿಟ್ಟು ಪರೀಕ್ಷೆ ಬರಿಬೇಕು. ಕರೆಕ್ಟಾ? ಈಗ ದೇವ್ರು ನಮ್ಗೆ ಕೊಡ್ತಾರಂತ ಟೆಸ್ಟ್ ಟ್ರಯಲ್ ಅಲ್ಲ, ಯಾವುದ್ರ ಅನುಗುಣವಾಗಿದೆ ಅಂದ್ರೆ ಕ್ರಿಸ್ತನ ಸಾರೂಪ್ಯದಲ್ಲಿ ನಾವು ಬೆಳಿಬೇಕು ಅನ್ನೋ ಉದ್ದೇಶದ ಅನುಗುಣವಾಗಿಯೇ ಇರುತ್ತೆ. ಕರೆಕ್ಟಾ? ಈಗ ನಮ್ಮ ಒಂದು ಗುರಿ ಅಂದ್ರೆ ಏನಪ್ಪಾ, ನಾವೆಲ್ಲ ಕರೆಯಲ್ಪಟ್ಟು ದೇವ್ರಿಗೋಸ್ಕರ ನಮ್ಮನ್ನ ಅರ್ಪಣೆ ಮಾಡಿದೀವಿ. ನಾವೆಲ್ಲರೂ ಕೂಡ ದೇವ್ರ ಹತ್ರ ಒಡಂಬಡಿಕೆ ಮಾಡ್ಕೊಂಡಿದ್ವಿ. ಏನಂತ ಒಡಂಬಡಿಕೆ ಮಾಡ್ಕೊಂಡಿದೀವಿ? ನಿಮ್ ಜೊತೆಗೆ ಆಳ್ವಿಕೆ ಮಾಡಿದ್ರೆ, ನಿಮ್ ಜೊತೆ ಬಾಧೆಗಳು ಸಹಿಸಿದ್ರೆ ಆಳ್ವಿಕೆ ಮಾಡ್ತೀವಿ ಅಂತ ನಾವ್ ಹೇಳಿದೀವಲ್ವಾ? ಅದು ದೇವ್ರ ಬಾಧೆಗಳನ್ನ ಕೊಡ್ತಾರೆ, ಖಂಡಿತ ಕೊಟ್ಟೆ ಕೊಡ್ತಾರೆ, ಅದ್ರಲ್ಲಿ ಏನೋ ಡೌಟ್ ಇಲ್ಲ. ಬಟ್ ಈ ಬಾಧೆಗಳನ್ನ ಸಹಿಸ್ಕೊಳ್ಳೋದ್ರಿಂದ, ಈ ಕಷ್ಟಗಳನ್ನ ಅನುಭವಿಸಿದ್ರಿಂದ ಕೊನೆಗೆ ನಾವು ಮುಟ್ಟುವಂತ ಗುರಿ ಏನಪ್ಪಾ ಅಂದ್ರೆ, ದೇವರ ಉದ್ದೇಶ ಏನಪ್ಪಾ ಅಂದ್ರೆ ಕ್ರಿಸ್ತನ ಸಾರೂಪ್ಯದಲ್ಲಿ ನಾವು ಬೆಳಿಬೇಕು. ಕರೆಕ್ಟ್ ಅಲ್ವಾ? ಇದು ನಮ್ಮ ಮೈಂಡಲ್ಲಿ, ಎಲ್ರ ಮೈಂಡಲ್ಲಿ ಇದಿರ್ಬೇಕು, ಎಲ್ಲರ ಮನಸ್ಸಲ್ಲಿ ಇದಿರ್ಬೇಕು. ನಮ್ಗೆ ಬರ್ತಿರುವಂತ ಶಿಕ್ಷೆ ಇರ್ಬೋದು, ನಮ್ಗೆ ಕೊಡುವಂತ ಪರೀಕ್ಷೆ ಇರ್ಬೋದು, ಯಾವ ಕಾರಣಕ್ಕೋಸ್ಕರ ಅಂದ್ರೆ ಕ್ರಿಸ್ತನ ಸಾರೂಪ್ಯದಲ್ಲಿ ನಾವು ಬೆಳಿಬೇಕು. ವಾಕ್ಯ ಇದೆಯಾ ಇದಕ್ಕೆ ಎಲ್ಲಾದ್ರೂ? ಎಲ್ಲಿದೆ ವಾಕ್ಯ? ಎಲ್ಲಿ ವಾಕ್ಯ ಇದೆ? ಇದಕ್ಕೆ ನಿಯರೆಸ್ಟ್ ಆಗಿರುವಂತ ವಾಕ್ಯ ಎಲ್ಲಿ ಸಿಗುತ್ತೆ? ಎಫೆಸ 1:4. ಓದ್ರಿ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿ ತೆಗೆದು. ಕ್ರಿಸ್ತನಲ್ಲಿ ಆರಿಸಿದಾರಂತ ವಾಕ್ಯ ಇದೆ. ಕ್ರಿಸ್ತನ ಹಾಗೆ ಬೆಳಿಬೇಕಂದ್ಬಿಟ್ಟು ವಾಕ್ಯ ಇದೆಯಾ? ನಾವು ಇದಕ್ಕಿಂತ ಮುಂಚೆ ಈ ಪಾಠ ನೋಡಿದೀವಿ. ನಾವು ಇದಕ್ಕಿಂತ ಮುಂಚೆನೂ ಕೂಡ ಈ ವಾಕ್ಯಕ್ಕೆ ಸಂಬಂಧಪಟ್ಟಂತ ವಿಷಯವನ್ನ ನೋಡಿದೀವಿ. ಹೋದ್ರಿ ಇಬ್ರಿಯದವರಿಗೆ 2ನೇ ಅಧ್ಯಾಯ 10ನೇ ವಾಕ್ಯ ಹೋದ್ರಿ. ಸಮಸ್ತವು ಯಾವನಿಂದಲೋ ಉಂಟಾಯಿತೋ ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾ ಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ಏನಂತಿದೆ ಇಲ್ಲಿ? ಆತನ ರಕ್ಷಣಾ ಕರ್ತನನ್ನು ಬಾಧೆಗಳ ಮೂಲಕ, ಅಂದ್ರೆ ಯಾವ ರೀತಿ ಆತನ ಬಾಧೆ ಪಡ್ತಾರೋ ಅದೇ ರೀತಿ ನಾವು ಕೂಡ ಏನ್ ಮಾಡ್ಬೇಕು? 11ನೇ ವಾಕ್ಯ ಹೋದ್ರಿ. ಆತನಿಗೆ ಯುಕ್ತವಾಗಿದೆ, ಯಾಕಂದರೆ ಪವಿತ್ರ ಮಾಡುವ ಆತನಿಗೂ ಪವಿತ್ರರಾಗುವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ಈ ಕಾರಣದಿಂದ ಪವಿತ್ರ ಮಾಡುವ ಆತನು ಪವಿತ್ರರಾಗುವವರನ್ನು ಸಹೋದರನ್ನುವುದಕ್ಕೆ ನಾಚಿಕೆ ಪಡದೆ ಸಾಕು ಅಲ್ವಾ? ಸರಿ, ಏನ್ ನೋಡ್ತೀವಿ ಅಂದ್ರೆ ಮುಖ್ಯವಾಗಿ ಅಂದ್ರೆ ದೇವ್ರ ಏನ್ ಮಾಡ್ತಿದ್ದಾರೆ, ನಮ್ಮನ್ನ ಕ್ರಿಸ್ತನ ಸ್ವರೂಪದಲ್ಲಿ ಅಲ್ವಾ, ಕ್ರಿಸ್ತನ ಸಾರೂಪ್ಯದಲ್ಲಿ ನಮ್ಮನ್ನ ಕರ್ಕೊಂಡ್ಬರ್ಬೇಕು ಅಲ್ವಾ? ಆ ಒಂದು ಸಾರೂಪ್ಯದಲ್ಲಿ ಬೆಳಿಬೇಕಂದ್ಬಿಟ್ಟು ದೇವ್ರ ಏನ್ ಮಾಡ್ತಿದ್ದಾರೆ, ನಮ್ಮನ್ನ ಆ ಒಂದು ಶಿಕ್ಷೆಗೆ ಏನ್ ಮಾಡ್ತಾರೆ, ನಡೆಸ್ತಾ ಇದ್ದಾರೆ. ಅಂದ್ರೆ ಕ್ರಿಸ್ತನ ಸಾರೂಪ್ಯದಲ್ಲಿ ನಾವೆಲ್ಲರೂ ಕೂಡ ಬೆಳಿಬೇಕು ಅಲ್ವಾ? ಈ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಕ್ಕೋಸ್ಕರ ನಮ್ಮ ಪ್ರತಿಯೊಂದು ಟೆಸ್ಟ್ ಪರೀಕ್ಷೆ ಕೂಡ ಯಾವ ರೀತಿಯಲ್ಲಿ ಇದೆ ಅಂದ್ರೆ ಕ್ರಿಸ್ತನಿಗೆ ಸಂಬಂಧಪಟ್ಟಂತ ಅದೇ ರೀತಿ ಪರೀಕ್ಷೆಗಳಿದೆ. ಓಕೆ, ಇವಾಗ ನಮ್ಗೆ ಏನಾಯ್ತು ಅಂದ್ರೆ ನೋಡಿ, ನಿರೀಕ್ಷೆ ನಾವು ಓದಂತ ವಾಕ್ಯನ ಮೈಂಡ್ ಇಟ್ಕೋಣ. ಈ ನಿರೀಕ್ಷೆ ನಮ್ಮನ್ನು ಆಶೆ ಭಂಗ ಪಡಿಸುವುದಿಲ್ಲ. ಈಗ ದೇವ್ರ ಮಕ್ಕಳ ಮೈಂಡ್ ಅಲ್ಲಿ ಒಂದು ನಿರೀಕ್ಷೆ ಇದೆ. ಏನ್ ನಿರೀಕ್ಷೆ ಇದೆ ಅಂದ್ರೆ, ನಾವು ಬಾಧೆ ಪಟ್ರೆ ಅಂತ ಹೇಳಿದ್ರೆ
ನಾವು ಕ್ರಿಸ್ತನ ಸಾರೂಪ್ಯನ ಬೆಳೆಸ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಗೆ ಏನ್ ಸಿಗುತ್ತೆ? ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡುವಂತ ಅವಕಾಶ ಸಿಗುತ್ತೆ. ಈಗ ಒಂದ್ ವೇಳೆ ನಮ್ಗೆ ಅವಕಾಶ ಸಿಗುತ್ತೆ ಅನ್ನೋಂಥ ವಿಷಯ ಏನಾದ್ರು ಸಂದೇಹವಾಗ್ಬಿಟ್ರೆ, ನಾವು ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡ್ತೀನೋ ಅಂತ ವಿಷಯ ಸಂದೇಹ ಆಗ್ಬಿಟ್ರೆ, ಅದೇ ಡೌಟ್ ಆಗ್ಬಿಟ್ರೆ, ನಾವು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯಕ್ಕಾಗುತ್ತಾ? ಸಂದೇಹ ಪಟ್ರೆ ಬೆಳೆಯಕ್ಕಾಗಲ್ಲ. ಒಂದ್ ವೇಳೆ ನಾವು ಬೆಳೀತಾ ಇಲ್ಲ, ಈಗಲೂ ಕೂಡ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೀತಾ ಇಲ್ಲ ಅಂದ್ರೆ ಏನಾಗಿರ್ಬೋದು? ಎಲ್ಲಿ ಏನ್ ಸಮಸ್ಯೆ ಆಗಿರ್ಬೋದು? ನಾ ಇನ್ನು ಪ್ರಶ್ನೆ ಬೇರೆ ತರ ಕೇಳ್ತೀನಿ, ಅರ್ಥ ಮಾಡ್ಕೊಳ್ರಿ. ನಾನು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿಬೇಕಂತ ಬಂದಿದ್ದೀನಿ, ಆದ್ರೆ ನನ್ ಕೈಯಲ್ಲಿ ಏನಾಗ್ತಿಲ್ಲ, ಬೆಳಿಬೇಕು ಅನ್ನೋ ಒಂದು ವಿಷಯಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ನಾನು ಅಷ್ಟು ದೇವ್ರಿಗೆ ಏನ್ ಮಾಡ್ತಿಲ್ಲ, ಒಪ್ಪಿಸ್ಕೊಡ್ತಾ ಇಲ್ಲ. ಅಂದ್ರೆ ಏನಾಗಿರ್ಬೋದು? ಪ್ರಯತ್ನ ಪಡ್ತಾ ಇಲ್ಲ ಅಂತ ಅರ್ಥ. ಅದೇ ಪ್ರಯತ್ನ ಪಡ್ತಾ ಇಲ್ಲ, ನಂಬಿಕೆ ಅಂತ. ಹೌದು. ಏನಾಗಿರ್ಬೋದು ಅಂದ್ರೆ ನನಗೆ ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡ್ತೀನಿ ಅಂತ ನಂಬಿಕೆ ಇಲ್ಲ, ಆ ಭರವಸೆ ಇಲ್ಲ ನನಗೆ, ಆ ಭರವಸೆ ದೃಢವಾಗಿಲ್ಲ ಅಲ್ವಾ? ಆ ಆಸೆನ ಇಟ್ಕೊಂಡು ನಾನೇನ್ ಮಾಡ್ತಿಲ್ಲ, ಓಡ್ತಾ ಇಲ್ಲ. ನಿಜವಾಗ್ಲೂ ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡ್ತೀನಿ, ಮಾಡ್ಲೇಬೇಕು, ಅದಕ್ಕೋಸ್ಕರ ಎಷ್ಟೇ ಕಷ್ಟಗಳು ಬೇಕಾದ್ರೆ ಸಗಿಸ್ಕೊಳ್ತೀನಿ ಅಂತ ಉದ್ದೇಶ ನಮ್ಮ ಮೈಂಡಲ್ಲಿ ಇಲ್ಲ. ಸೊ ದೇವ್ರ ಏನ್ ಮಾಡಿದಾರೆ ಅಂದ್ರೆ, ಈ ನಿರೀಕ್ಷೆ ನಮ್ಗೆ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ, ನೋಡಿ, ಕ್ರಿಸ್ತನ ಸಾರೂಪ್ಯದಲ್ಲಿ ನೀವು ಬೆಳೀರಿ. ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಕ್ಕೆ ನಾನು ನಿಮ್ಗೆ ಏನ್ ಮಾಡ್ತೀನಿ, ಶಿಕ್ಷೆ ಕೊಡ್ತೀನಿ, ನಾನೇ ಟ್ರೈನ್ ಕೊಡ್ತೀನಿ. ನೀವು ಚೆನ್ನಾಗಿ ಟ್ರೈನ್ ಆಗ್ರಿ. ಟ್ರೈನ್ ಆದ್ಮೇಲೆ ನಾನು ಪರೀಕ್ಷೆ ಇಡ್ತೀನಿ, ಪರೀಕ್ಷೆಯಲ್ಲಿ ಪಾಸ್ ಆಗ್ರಿ. ಪಾಸ್ ಆದ್ಮೇಲೆ ಖಂಡಿತವಾಗ್ಲೂ ನಿಮ್ಗೆ ಏನ್ ಮಾಡ್ತೀನಿ, ನಿಮ್ಗೆ ಆ ಒಂದು ನಿರೀಕ್ಷೆ, ನೀವು ಎದುರು ನೋಡಿರುವಂತ ನಿರೀಕ್ಷೆ, ಆತನೊಂದಿಗೆ ಬಾಧಿನ ಸಹಿಸುವುದಾದ್ರೆ ಆತನೊಂದಿಗೆ ಆಳ್ವಿಕೆ ಮಾಡ್ತಿರುವಂತ ನಿರೀಕ್ಷೆ ನಾನು ಕೊಡ್ತೀನಿ. ಆ ಆಶೆನ ನಾನು ನಿಮ್ಗೆ ಭಂಗ ಪಡಿಸಲ್ಲ ಅಂತ ದೇವ್ರು ಹೇಳ್ಬಿಟ್ಟಿದ್ದಾರೆ. ಈಗ ನಮಗೆ ಈ ದರಿಯಲ್ಲಿ ದೇವ್ರು ಹೇಳಿದಂತೆ ಈ ಮಾತನ್ನ ಇಟ್ಕೊಂಡು ನಾವು ಮುಂದುವರಿಯೋದಕ್ಕೆ ನೆಕ್ಸ್ಟ್ ದೇವ್ರು ಏನ್ ಮಾಡಿದಾರೆ ಅಂದ್ರೆ, ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವನ್ನು ನಮ್ಮ ಹೃದಯಗಳಲ್ಲಿ ಏನ್ ಮಾಡಿದ್ದಾರೆ, ಧಾರಾಳವಾಗಿ ಸುರಿತಾರೆ. ಈಗ ನಮ್ಗೆ ಈ ನಿರೀಕ್ಷೆನ ಇಟ್ಕೊಂಡು ನೋಡಿ, ನಮ್ಮ ಇದು ವಿಷಯ ಯಾವ ರೀತಿ ಇದೆ ಅಂದ್ರೆ, ಅಷ್ಟು ಸುಲಭವಾದ ವಿಷಯ ಅಲ್ಲ. ಅಂದ್ರೆ ನಾಳೆ ನನಗೆ ಒಂದು ತುಂಬಾ ಸಂತೋಷವಾದ ಸುದ್ದಿ ಬರುತ್ತೆ, ಸಂತೋಷ ನನ್ನ ಲೈಫಲ್ಲಿ ಬರುತ್ತೆ. ಆದ್ರೆ ಇವತ್ತು ನಾನು ತುಂಬಾ ಕಷ್ಟ ಅನುಭವಿಸ್ಬೇಕು ಅಂದ್ರೆ ಆ ಸಮಯನ ದಾಟ್ಕೊಂಡು ಹೋಗೋದು ಅಷ್ಟು ಈಸಿ ಅಲ್ಲ. ನಾನು ನಿಮ್ಗೆ ಮೊದ್ಲೇ ಒಂದ್ ಮಾತನ್ನ ಹೇಳಿದೀನಿ, ಕಷ್ಟವಾಗಿರುವಂತ 1 ಗಂಟೆ ನಮ್ಗೆ ತುಂಬಾ ದೊಡ್ಡದಾಗಿ ಕಾಣಿಸ್ಕೊಳ್ಳುತ್ತೆ, ಸಂತೋಷವಾಗಿರುವಂತ 1 ದಿನ ತುಂಬಾ ಕಡಿಮೆ ಕಾಣಿಸ್ಕೊಳ್ಳುತ್ತೆ. ಎಕ್ಸ್ಪೀರಿಯನ್ಸ್ ಮಾಡಿದೀರಾ? ನಿಮ್ಮಲ್ಲಿ ಏನೋ ನೋವಿತ್ತು, ಪೇನ್ ಇತ್ತು ಅಂದ್ರೆ ಆ ಪೇನ್ ಯಾವಾಗಪ್ಪ ಹೋಗುತ್ತೆ ಅನ್ನೋದ್ರ ತಗೊಂಡ 1 ಅವರ್ ಆದ್ರೂ ಕೂಡ ನಿಮ್ಗೆ ಹೋಗಿಲ್ಲ ಅಂದ್ರೆ ತುಂಬಾ ಕಷ್ಟ. ಯಾವಾಗ 1 ಅವರ್ ಇತ್ತಲ್ಲಪ್ಪ, 1 ಗಂಟೆಗಳ ಕಾಲ, ಅಯ್ಯಪ್ಪ ಇನ್ನು ಎಷ್ಟು ಸಮಯ ಇರುತ್ತೆ ಅನ್ಬಿಟ್ಟು. ಆದ್ರೆ 1 ದಿನ ಪೂರ್ತಿ ನೀವು ಸಂತೋಷವಾಗಿ ಕಳಿಬೇಕಾದ್ರೆ ಅಯ್ಯೋ ಅಷ್ಟು ಬೇಗ ಹೋಗ್ಬಿಡ್ತಲ್ಲ ಈ ದಿನ ಅನ್ಸುತ್ತೆ. ಹಾಗೆ ಇಲ್ಲಿ ಕ್ರಿಸ್ತನಿಗೋಸ್ಕರ ಬರುವಂತ ಈ ನಿರೀಕ್ಷೆಯಲ್ಲಿ ಇರುವಂತ ವಿಷಯ ಏನಪ್ಪಾ ಅಂದ್ರೆ, ಕ್ರಿಸ್ತನಿಗೋಸ್ಕರ ಬರುವಂತ ಬಾಧೆ ನಮ್ಮ ಮುಂದೆ ದೊಡ್ಡ ಒಂದು ನಿರೀಕ್ಷೆನ ಆಸೆನ ಇಟ್ಟಿದ್ರು ಕೂಡ, ಆಸೆನ ನೋಡ್ಕೊಂಡು ನಾವು ಓಡಿದ್ರು ಕೂಡ ಈ ನಿರೀಕ್ಷೆ, ಈ ಒಂದು ಬಾಧೆಗಳ ಸಹಿಸೋದು ಅಷ್ಟು ಸುಲಭ ಅಲ್ಲ. ಆ ಬಾಧೆಗಳ ಸಹಿಸಕ್ಕೆ ದೇವ್ರ ಏನ್ ಮಾಡಿದಾರೆ ಅಂದ್ರೆ, ಪವಿತ್ರಾತ್ಮಲ ಮಕ್ಕಳ ದೇವರ ಪ್ರೀತಿ ರಸವನ್ನು ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿಸಿದ್ದಾರೆ. ಏನಪ್ಪಾ ಆ ಪ್ರೀತಿ ರಸ? ದೇವ್ರ ಮಕ್ಕಳಿಗೆ, ಎಸ್ಪೆಷಲಿ ಯಾರಿಗೆ ಅಂದ್ರೆ ಕ್ರಿಸ್ತನಿಗೋಸ್ಕರ ಅರ್ಪಣೆ ಮಾಡಿದಂತ ದೇವ್ರ ಮಕ್ಕಳಿಗೆ ನಮ್ಮ ಹೃದಯದಲ್ಲಿ ಸುರಿಸಲ್ಪಟ್ಟಿರುವಂತ ಪ್ರೀತಿ ರಸ ಏನಿರ್ಬೋದು? ಏನ್ ಸುರಿಸಲ್ಪಟ್ಟಿದೆ? ಕರುಣೆ. ಯಾವ ರೀತಿ? ನಿರೀಕ್ಷೆ, ನಂಬಿಕೆ, ನೆನಪು ಮಾಡ್ಕೊಂಡ್ರೆ ಹೇಳ್ರಿ. ನಮ್ಮ ನಿರ್ಬಲಾವಸ್ಥೆನ ಆತನು ಅರ್ಥಕೊಂಡಿದ್ದಾರೆ. ಆಮೇಲೆ ಕ್ಲಿಯರ್ ಆಗಿ ಹೇಳಿ. ನಮ್ಮ ನಿರ್ಬಲಾವಸ್ಥೆಯನ್ನ ಅವರು ಅರ್ಥಕೊಂಡು ದೇವರು ನಮ್ಮ ನಿರ್ಬಲಾವಸ್ಥೆ ಅರ್ಥ ಮಾಡ್ಕೊಂಡಿದ್ದಾರೆ. ಬಟ್ ನಾನೇನ್ ಕೇಳ್ತಾ ಇದ್ದೆ, ನಮ್ಮ ಹೃದಯದಲ್ಲಿ ಯಾವ ರೀತಿ ಇನ್ನೂ ಕ್ಲಿಯರ್ ಆಗಿ ನಿಮ್ಗೆ ಅರ್ಥವಾಗೋ ರೀತಿ ಮಾತಾಡ್ಬೇಕಂದ್ರೆ, ಹೌದಲ್ಲಪ್ಪ ಇಷ್ಟು ದೊಡ್ಡ ವಿಷಯ ಇದೆಯಲ್ಲಪ್ಪ, ದೇವ್ರು ನನ್ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟಿದಾರಲ್ಲಪ್ಪ, ನನ್ಗೆ ಇಷ್ಟಕ್ಕೋಸ್ಕರ ಮಾಡಿದಿರಲ್ಲ, ಆ ವಿಷಯ ನನ್ ಮೈಂಡ್ ಬರ್ತಾ ಈ ಕಷ್ಟ ಅನುಭವ ನನಗೆ ದೊಡ್ಡದಾಗಿ ಕಾಣಿಸ್ಕೊಳ್ಳಲ್ಲ. ಅಂತದೇನು ದೇವ್ರ ಆ ರೀತಿ ಸುರಿಸಿರುವಂತ ವಿಷಯ ಏನು? ಆತನ ಪ್ರಾಣನೇ ಕೊಟ್ಟಿದ್ದಾರಲ್ಲ ಬ್ರದರ್ ನಮಗೋಸ್ಕರ. ಯಾರ ಪ್ರಾಣ? ಕ್ರಿಸ್ತನ ಪ್ರಾಣನೇ ನಮಗೋಸ್ಕರ ಪ್ರಾಣವನ್ನೇ ನಮ್ಗೆ ಕರೆಕ್ಟಾ? ದೇವ್ರು ನಮ್ಮನ್ನ ಪ್ರೀತಿಸಿದಾರ ಅನ್ನೋ ವಿಷಯ ನಮ್ಮ ಮೈಂಡಲ್ಲಿ ಮೊದಲು ಬರ್ಬೇಕು. ಇದು ಕಾನ್ಸಿಗ್ರೇಷನ್ ಮಾಡಿರುವಂತ ದೇವ್ರ ಮಕ್ಳಿಗೆ ಒಬ್ಬೊಬ್ರಿಗೆ ಒಂದು ರೀತಿಲಿ ಇರುತ್ತೆ.
ನಾವು ಅದಕ್ಕೆ ಕೊಡುವಂತ ಪ್ರಾಮುಖ್ಯತೆ, ಅದಕ್ಕೆ ಕೊಡುವಂತ ಇಂಪಾರ್ಟೆಂಟ್ ಅಂದ್ರೆ ಅದನ್ನ ತಿಳ್ಕೊಳ್ಳುವಂತ ಉದ್ದೇಶ, ದೇವರ ಪ್ರೀತಿನ ಅರ್ಥ ಮಾಡ್ಕೊಳ್ಳುವಂತ ರೀತಿ ಮೇಲೆ ಇದೆ. ಏನಪ್ಪಾ ಅಂದ್ರೆ, ಮೊದಲು ದೇವರು ನಮ್ಮನ್ನ ಪ್ರೀತಿಸಿದ್ರು, ಆ ಪ್ರೀತಿನ ನಮಗೆ ತೋರ್ಸ್ಕೊಟ್ಟಿದ್ದಾರೆ. ಅದನ್ನೇ ಮುಂದಿನ ವಾಕ್ಯ ಹೇಳ್ತಾ ಇರೋದು ಅಲ್ವಾ. ನಮ್ಮ ಹೃದಯಗಳಲ್ಲಿ ಅಂತ ಹೇಳಿದಾಗ ಆತನ ಆಜ್ಞೆಗಳನ್ನು ಕೇಳಿ ಅವುಗಳನ್ನು ಮಾಡಲು ಸ್ಪಂದಿಸುವ ಪ್ರೀತಿಯಿಂದ ಪ್ರೇರಿಸಲ್ಪಟ್ಟವರಿಗೆ ಷರತ್ತುಬದ್ಧವಾಗಿದೆ ಅಂತಿದ್ದಾರೆ. ಅಂದ್ರೆ ಯಾರಿಗಪ್ಪ ಅಂದ್ರೆ, ಇಲ್ಲಿ ಯಾವ ರೀತಿ ಮಾತಾಡ್ತಿದೆ ಅಂದ್ರೆ, ಈ ಪ್ರೀತಿ ರಸವನ್ನ ದೇವ್ರು ಯಾರಿಗ್ ಮಾತ್ರ ಕೊಟ್ಟಿದ್ದಾರೆ ಅಂದ್ರೆ, ಯಾರು ದೇವರ ಮಾತನ್ನ ಕೇಳಿ ಆತನನ್ನ ಪ್ರೀತಿ ಮಾಡ್ತೀವಿ ಅಂತ ತಮ್ಮನ್ನ ಒಪ್ಪಿಸ್ಕೊಟ್ಟಿದಾರೋ ಅವ್ರಿಗೆ ಮಾತ್ರ ಇದು. ನೋಡಿ, ಈ ಪ್ರೀತಿ ರಸ ಅಂತ ಹೇಳಿದ ತಕ್ಷಣ ಟಕ್ಕಂತ ಸುರಿದ ತಕ್ಷಣ ಟಕ್ಕಂತ ನಾವು ನೋಡೋದಲ್ಲ. ನಿಧಾನವಾಗಿ ಗ್ರಾಜುವಲ್ ಆಗಿ ಆ ವಿಷಯವನ್ನ ಏನ್ ಮಾಡ್ತೀವಿ, ನಾವು ಅರ್ಥ ಮಾಡ್ಕೊಳ್ತೀವಿ ಅಲ್ವಾ. ಅದನ್ನೇ 5ನೇ ಅಧ್ಯಾಯ 6ನೇ ವಾಕ್ಯ ಹೇಳ್ತಾರೆ. ರೋಮಪುರದವರಿಗೆ 5ನೇ ಅಧ್ಯಾಯ 6ನೇ ವಾಕ್ಯ. ನಾವು ಆಸಕ್ತರಾಗಿದ್ದಾಗಲೇ ಕ್ರಿಸ್ತನ ಕ್ರಿಸ್ತನು ನಿಮಿತ್ತ ನಿಯಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಅಲ್ವರಾ. ನೋಡಿ, ಪ್ರೀತಿ ಯಾವುದ್ರ ಮೇಲೆ ತೋರ್ಪಟ್ಟಿದೆ ಅಂದ್ರೆ, ಯಾವ್ದ್ರ ಮೇಲೆ ನಮ್ಗೆ ತಿಳಿಸಲ್ಪಟ್ಟಿದೆ ಅಂದ್ರೆ, ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನಿಮಿತ್ತ ಕಾಲದಲ್ಲಿ ಕರೆಕ್ಟ್ ಇದೆಯಾ ವಾಕ್ಯ? ಇದ್ರಲ್ಲಿ ಹೋದ್ರಿ. ನಾವು ಆಸಕ್ತರಾಗಿದ್ದಾಗಲೇ ಕ್ರಿಸ್ತನ ನಿಮಿತ್ತ ಕಾಲದಲ್ಲಿ ನೇಮಿತ ಕಾಲದಲ್ಲಿ, ಓಕೆ ಸರಿ. ನಾವು ಅಶಕ್ತರಾಗಿದ್ದಲ್ಲ, ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಕರೆಕ್ಟಾ? ಇದು ದೇವ್ರ ಮೇಲೆ ಸುರಿಸಿರುವಂತ ಪ್ರೀತಿ ರಸ. ಕರೆಕ್ಟ್ ಅಲ್ವಾ? ಈ ಪ್ರೀತಿ ರಸ ನಮ್ಗೆ ಹೆಂಗ್ ವ್ಯಕ್ತವಾಗ್ತಿದೆ? ಈ ಪ್ರೀತಿ ರಸ ಏನಾಗ್ತಿಲ್ಲ ಅಂದ್ರೆ ಟಕ್ಕಂತ ಗೊತ್ತಾಗ್ತಿಲ್ಲ. ಬದಲಾಗಿ ಹೆಂಗ್ ಗೊತ್ತಾಗುತ್ತೆ? ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 13ನೇ ವಾಕ್ಯ ಹೇಳ್ತಾ ಇದೆ, ಹೋದ್ರಿ. ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಅಲ್ವಾ ಬ್ರದರ್? ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 13ನೇ ವಾಕ್ಯ, 16th ಚಾಪ್ಟರ್. ಅದೇನೆ ಓದ್ತಾ ಇದ್ದೀವಿ. ಓದ್ರಿ. ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆಂದು ನೆನೆಸಿ ಸಬ್ಬತ್ ದಿನದಲ್ಲಿ ಪೂರ ಬಾಗಿಲಿನ 16ನೇ ಅಧ್ಯಾಯ ನಾನು ಹೇಳ್ತಿರೋದು ಅರ್ಥ ಆಯ್ತಾ? 16 ಯೋಹಾನ ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ನೋಡ್ರಿ, ಈ ವಾಕ್ಯ ನಮ್ಮೆಲ್ಲರಿಗೂ ಗೊತ್ತಿರೋಂತ ವಿಷಯ. ಇದನ್ನ ಯಾವಾಗ ಹೇಳಿದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಅಪೊಸ್ತಲರಿಗೆ ಶಿಷ್ಯರಿಗೆ ಹೇಳಿದ್ರು. ಯಾವಾಗ? ಅವ್ರು ಜೀವಂತವಾಗಿರ್ಬೇಕಾದ್ರೆ ಹೇಳಿದ್ರು. ಬಟ್ ಕ್ರಿಸ್ತನ ಪ್ರೀತಿ ಏನನ್ಬಿಟ್ಟು ಅವ್ರು ಜೀವಂತವಾಗಿರ್ಬೇಕಾದ್ರೆ ಅವ್ರಿಗೆ ಆ ವಿಷಯ ಗೊತ್ತಾಯ್ತಾ? ಸ್ಪಷ್ಟವಾಗಿ ಗೊತ್ತಾಗಿರ್ಲಿಲ್ಲ ಅಲ್ವಾ? ಯಾವಾಗ ಅವ್ರಿಗೆ ಗೊತ್ತಾಯ್ತು? ಆತನ ಮರಣ ಹೊಂದಿದ ಮೇಲೆ ಗೊತ್ತಾಯ್ತು. ಆತನ ಪುನರ್ತನ ಆಗಿ ಪಂಚಶತಮ ದಿನದಲ್ಲಿ ದೇವರ ಆತ್ಮವ್ರಿಗೆ ಕೊಡಲ್ಪಟ್ಟಾಗ ಕ್ರಮೇಣ ದಿನೇ ಅದಕ್ಕೆ ಗೊತ್ತಾಗ್ತಾ ಬಂತು ಅವ್ರಿಗೆ. ಅದ್ರಲ್ಲೂ ಕೂಡ ವಿಶೇಷವಾಗಿ ಅಪೊಸ್ತಲ ಪಾಲ್ಗೆ ಈ ವಿಷಯನ ತುಂಬಾ ಸ್ಟಡಿ ಮಾಡ್ತಾರೆ. ದೇವರ ಒಂದು ತ್ಯಾಗ, ದೇವರ ಪ್ರೀತಿನ ಸ್ಟಡಿ ಮಾಡಿ ಅವರು ಕೂಡ ಆ ತಕ್ಷಣದಲ್ಲಿ ಗೊತ್ತಾಗ್ಲಿಲ್ಲ. ಕ್ರಮೇಣ ನಿಧಾನಕ್ಕೆ ದೇವರ ಆತ್ಮದ ಮೂಲಕ ಏನಾಯ್ತು? ತಿಳಿಸಲ್ಪಡ್ತು, ಸುರಿಸಲ್ಪಡ್ತು ಅಂತ ಹೇಳಿದಾಗ, ದೇವರ ಪ್ರೀತಿ ರಸ ಸುರಿಸಲ್ಪಡ್ತು ಅಂತ ಹೇಳಿದಾಗ ಒಂದೇ ಸಮನ ತಗೋದ್ ಸುರಿಯೋದಲ್ಲ. ನಿಧಾನಕ್ಕೆ ನಾವ್ ಎಷ್ಟ್ರ ಮಟ್ಟಿಗೆ ದೇವರ ಹತ್ರ ಬರ್ತೀವೋ ಅಷ್ಟ್ರ ಮಟ್ಟಿಗೆ ದೇವರ ಪ್ರೀತಿ ನಮ್ಗೆ ಏನಾಗುತ್ತೆ? ಅರ್ಥವಾಗುತ್ತೆ. ಕರೆಕ್ಟ್ ಅಲ್ವಾ? ಆ ಪ್ರೀತಿ, ದೇವ್ರ ನಮ್ಮ ಮೇಲೆ ಇಟ್ಟುವಂತ ಪ್ರೀತಿ ಕಾರಣ ನಮ್ಗೆ ಸಿಗುತ್ತೆ. ಆ ಪ್ರೀತಿ ಯಾವ ರೀತಿ ಯಾವಾಗ ನಮ್ಗೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಲ್ಲ ಅಂದ್ರೆ, ವಾಕ್ಯವನ್ನ ಕೇಳಿದ ತಕ್ಷಣ ಕ್ರಿಸ್ತ ನಮಗೋಸ್ಕರ ತ್ಯಾಗ ಮಾಡ್ಬಿಟ್ರು, ಆತನನ್ನೇ ಶಿಲುಬೆಯಲ್ಲಿ ಮರಣವಾಗಿ ಕೊಟ್ಬಿಟ್ರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಗೆ ಏನಾಗಲ್ಲ, ಆ ಸಮಯದಲ್ಲಿ ಸಂಪೂರ್ಣವಾಗಿ ಅರ್ಥ ಆಗಲ್ಲ. ಯಾಕಂದ್ರೆ ನೀವು ಈ ಫ್ಯಾಷನ್ ಆಫ್ ಕ್ರೈಸ್ಟ್ ಮೂವಿ ನೋಡಿದ್ರೇನೋ ಗೊತ್ತಿಲ್ಲ, ಎಷ್ಟು ಜನ ನೋಡಿದ್ರೇನೋ ಗೊತ್ತಿಲ್ಲ. ನೋಡಿದ್ರ ಫ್ಯಾಷನ್ ಆಫ್ ಕ್ರೈಸ್ಟ್ ಅಂತ ಮೂವಿತ್ತು? ಅದು 2007ರಲ್ಲಿ ಥಿಯೇಟರ್ ಹಾಕಿದ್ರು. ನಾನು ಇದು ಮೊದ್ಲು ಕೂಡ ನಿಮ್ಗೆ ಹೇಳಿದೀನಿ. ಆ ಥಿಯೇಟರ್ ಹೋಗಿ ಏನಾಯ್ತು ಅಂದ್ರೆ, ನಮ್ಮ ಬ್ರದರ್ಸ್ ಎಲ್ಲ ಪ್ಲಾನ್ ಮಾಡಿ ನೋಡೋಣ, ತುಂಬಾ ಚೆನ್ನಾಗಿದೆ ಮೂವಿ, ಥಿಯೇಟರ್ ಹೋಗಿ ನೋಡೋಣ ಅಂದ್ಬಿಟ್ಟು ಎಲ್ಲ ಹೋಗಿ ಥಿಯೇಟರ್ ನಾವು ಯಾವಾಗ್ಲೂ ಹೋಗಿದ್ದಲ್ಲ, ಬಟ್ ಅದಕ್ಕೋಸ್ಕರನೇ ಏನ್ ಮಾಡಿದ್ವಿ, ಅದ್ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಅವಾಗ 2007 ಹೇಳ್ತಾ ಇದ್ದೀನಿ ನಾನು. ಆಗ ಎಲ್ರು ಕೂಡ ಏನ್ ಮಾಡಿದ್ವಿ ಅಂದ್ರೆ ಟಿಕೆಟ್ ಎಲ್ಲ ಬುಕ್ ಮಾಡಿ ಹೋಗಿ ನೋಡ್ತಾ ಇದ್ಬೇಕಾದ್ರೆ ನೋಡಿದ್ರೆ ಸಗಿಸ್ಕೊಳಕ್ ಆಗ್ಲಿಲ್ಲ ಪಿಕ್ಚರ್. ಬಾಧೆ ಕಷ್ಟಗಳನ್ನ ಅನುಭವಿಸಿದ ಕ್ರಿಸ್ತ ನೋಡ್ಬೇಕಾದ್ರೆ ಎಂಥವ್ರಿಗೂ ಮೈಂಡ್ ಆತರ ಚೇಂಜ್ ಆಗ್ಬಿಡುತ್ತೆ. ಆದ್ರೆ ಇಷ್ಟೊಂದು ಕಷ್ಟ ಅನುಭವಿಸಿ ನೋಡಿದಾಗ ತುಂಬಾ ಜನ ಅಲ್ಲಿ ಹತ್ಕೊಳಕ್ಕೆ ಶುರು ಮಾಡಿದ್ರು. ನಮ್ ಭಕ್ತಲ್ಲಿ ಇವರೆಲ್ಲ ಹತ್ಕೊಳ್ತಾ ಇದ್ರು, ಕೆಲವರು ಗೋಳಾಡ್ತಾ ಇದ್ರು, ಅಯ್ಯೋ ಅಪ್ಪ ಅಂತ ಇದ್ ಮಾಡ್ತಿದ್ರು, ಏನ್ ಹೊಡಿತಾ ಇದ್ರು ಅಂತಿದ್ರು. ಇದೆಲ್ಲ ಆದ್ಮೇಲೆ ಈಚೆ ಬಂದಾಗ ಒಂದ್ ವ್ಯಕ್ತಿ ಏನ್ ಮಾಡ್ತಾ ಇದ್ದ ಅಂದ್ರೆ, ಅದನ್ನೆಲ್ಲ ನೋಡಿ ಫಿಲಿಂ ನೋಡಿ ಈಚೆ ಬಂದಾಗ ಒಂದು ಸಿಗರೆಟ್ ಹಚ್ಚಿಸ್ಬಿಟ್ಟು ಆ ಸಿಗರೆಟ್ ನ ಸ್ಮೋಕ್ ಮಾಡ್ತಾ ಇದ್ರು. ಅಂದ್ರೆ ಏನ್ ಅರ್ಥವಾಯ್ತು ಇದ್ರಲ್ಲಿ? ಕ್ರಿಸ್ತನ ಬಾಧೆಗಳನ್ನ ನೋಡೋದ್ರಿಂದ
ಕ್ರಿಸ್ತನ್ನ ಶಿಲ್ಬೆಯಲ್ಲಿ ಹಾಕೋದನ್ನ ನೋಡುವಂತ ಕಷ್ಟ ನೋಡೋದ್ರಿಂದ ನಾವು ಖಂಡಿತವಾಗ್ಲೂ ಎಲ್ಲರೂ ಬದಲಾವಣೆ ಆಗ್ಬಿಡಲ್ಲ. ಕರೆಕ್ಟ್ ಅಲ್ವಾ? ಸೊ ದೇವರ ಪ್ರೀತಿ ಅವ್ರಿಗೆ ಅರ್ಥವಾಗದೇ ಇದ್ರೆ ಖಂಡಿತವಾಗ್ಲೂ ಯಾರು ಬದಲಾವಣೆ ಆಗಲ್ಲ. ನಾವ್ ಎಷ್ಟೇ ಸರಿ ಅದ್ರ ನೋಡಿದ್ರು ಕೂಡ ನಮ್ಗೆ ಏನಾಗಲ್ಲ, ಅದು ಮೈಂಡ್ ಅಲ್ಲಿ ಯಾವುದೇ ಚೇಂಜ್ ಆಗಲ್ಲ. ಮೂವಿ ತರ ನೋಡ್ಬಿಟ್ಟು ಹೋಗ್ತಾರೆ ಕೆಲವರು, ಅಷ್ಟು ಇಷ್ಟೊಂದು ಕಷ್ಟ ಅನುಭವಿಸಿದಾರೆ ಅಂದ್ಬಿಟ್ಟು. ಹಂಗೆ ಅಲ್ವಾ ನಾವು ಕೂಡ ಈ ಸೀರಿಯಲ್ ಎಲ್ಲ ನೋಡ್ಬೇಕಾದ್ರೆ ಕೆಲವರೆಲ್ಲ ನೋಡ್ಬೇಕಾದ್ರೆ ನೀವು ಸಿಸ್ಟರ್ಸ್ ಅಂದ್ರೆ ಈ ಲೋಕದಲ್ಲಿ ನೋಡ್ಬೇಕಾದ್ರೆ ಹೆಂಗಿರ್ತಾರೆ ಅಂದ್ರೆ ಹತ್ಕೊಂಡ್ಬಿಡ್ತಾರೆ. ನಿಜವಾಗ್ಲೂ ಅವ್ರ ಲೈಫಲ್ಲಿ ನಡೆಯತಾನೆ ಹತ್ಕೊಂಡ್ ಅಳ್ತಾ ಇರ್ತಾರೆ. ಅವ್ರು ಅಳಿವಂತ ಏನಾದ್ರು ಘಟನೆ ಬಂದ್ರೆ ಆಮೇಲೆ ನಾರ್ಮಲ್ ಆಗಿರ್ತಾರೆ, ದೊಡ್ಡದಾಗ್ತವಲ್ಲ ಅಂದ್ರೆ ಅದ್ರೊಡ ಫೀಲ್ ಔಟ್ ಆಗಿರ್ತಾರೆ ಅಷ್ಟೇ. ಅಂದ್ರೆ ಕ್ರಿಸ್ತನ ಬಾಧಗಳನ್ನ ಅರ್ಥ ಮಾಡ್ಕೊಳಕ್ಕೆ ಆತನ ಅನುಭವಿಸಿದ ಕಷ್ಟಗಳನ್ನ ಕಣ್ಮುಂದೆ ಚಿತ್ರವನ್ನ ತಗೊಂಡಿದ್ರಿಂದ ನಾವು ಖಂಡಿತವಾಗ್ಲೂ ಪ್ರೀತಿ ಅಂತ ನಮ್ಗೆ ಯಾವಾಗ್ಲೂ ಅರ್ಥವಾಗಲ್ಲ. ದೇವರು ನಮ್ಮನ್ನ ಪ್ರೀತಿ ಮಾಡಿ ಅಲ್ವಾ, ನಮ್ ಕೈಲಿ ಅಸಾಧ್ಯವಾಗಿರುವಂತ ವಿಷಯವನ್ನ ಸಾಧ್ಯ ಮಾಡುವಕ್ಕೆ ದೇವ್ರ ಕ್ರಿಸ್ತ ಮೂಲಕ ಮಾಡುವಂತ ವಿಷಯ ಇದೆಯಲ್ಲ, ಅದನ್ನ ಅರ್ಥ ಮಾಡ್ಕೊಳ್ತಾ ದೇವ್ರ ಮೇಲೆ ಇರುವಂತ ಪ್ರೀತಿ ಏನಾಗುತ್ತೆ, ಹೆಚ್ಚಾಗುತ್ತೆ. ಅದಕ್ಕೆ ವಾಕ್ಯ ಏನ್ ಹೇಳ್ತಿದೆ, ನಾವು ಅಶಕ್ತರಾಗಿದ್ದಾಗಲೇ, ಅಶಕ್ತರು ಅಂತ ಹೇಳಿದಾಗ ದೇವರು ಕೊಟ್ಟಿರುವಂತ ಕರೆ ಕ್ರಿಸ್ತನ ಸಾರೂಪ್ಯದಲ್ಲಿ ನಾವು ಬೆಳಿಬೇಕಂತ ವಿಷಯ ತಗೊಂಡಾಗ ಒಂದು ವಿಷಯ, ಪಾಪವನ್ನ ಜಯಿಸಕ್ಕೂ ನಮ್ ಕೈಲಿ ಆಗ್ತಾ ಇರ್ಲಿಲ್ಲ. ದೇವ್ರು ಕೊಟ್ಟಿರುವಂತ ನೀತಿ ಮಾರ್ಗದಲ್ಲ ನಾವು ತಿಳಿದೇ ಇದ್ವಿ, ಅದ್ರ ಅರಿತು ಅದ್ರಲ್ಲಿ ನಡೆಯಕ್ ಆಗ್ತಾ ಇರ್ಲಿಲ್ಲ. ಇನ್ನ ದೇವರ ದೃಷ್ಟಿಯಲ್ಲಿ ತಗೊಂಡಾಗ ಕ್ರಿಸ್ತನ ಸಾರೂಪ್ಯ ಅಂತ ಇದೆಯಲ್ಲ, ಕ್ರಿಸ್ತನ ಸಾರೂಪ್ಯ ಅಂದ್ರೆ ಏನು? ಕ್ರಿಸ್ತನ ಸಾರೂಪ್ಯ ಗುಣಗಳು, ಕರೆಕ್ಟ್ ಅಲ್ವಾ? ಕ್ರಿಸ್ತನ ಸಾರೂಪ್ಯ ಅಂದ್ರೆ ಬೇರೆ ಏನಲ್ಲ, ಗುಣಗಳು. ನಾವು ನೋಡುವಂತ 1 ಕೊರಿಂಥ 13ನೇ ಅಧ್ಯಾಯದಲ್ಲಿ ಬರುವಂತ ಗುಣಗಳು, ಪ್ರೀತಿ, ಬಹು ತಾಳ್ಮೆ ಇಲ್ಲದ್ದು ಅಲ್ವಾ, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಏನ್ ಮಾಡುತ್ತೆ, ಈ ರೀತಿ ಎಲ್ಲಾ ಗುಣಗಳನ್ನ ನಮ್ಮಲ್ಲಿ ಬೆಳಿಬೇಕು, ಈ ಗುರಿನ ಮುಟ್ಬೇಕು. ಆ ವಿಷಯವನ್ನ ತಗೊಂಡ್ ನೋಡಿದಾಗ ನಮ್ಗೆ ಏನ್ ಅನಿಸ್ತಾ ಇತ್ತು, ನಮ್ಮನ್ನೇ ನಾವು ಲೆಕ್ಕಾಚಾರ ಮಾಡಿ ನೋಡಿದಾಗ, ನನ್ನ ಲೈಫಲ್ಲಿ ಯಾರಾದ್ರೂ ಶುದ್ಧ ಮನಸ್ಸಿನಿಂದ ಈ ಒಂದು ವಿಷಯವನ್ನ ಕೇಳಿದಾಗ, ನಾನು ಕೂಡ ಒಂದು ದಿನ ತಾಳ್ಮೆ ಆಗಿರ್ತೀನಿ ಅಂತ ಹೇಳಿದಾಗ, ನಾನು ಕೂಡ ಒಂದ್ ದಿನ ಸಗಿಸ್ಕೊಳ್ತೀನಿ ಅಂತ ಹೇಳಿದಾಗ ಏನ್ ಅನ್ಸುತ್ತಾ ಇತ್ತು, ಅರೆ ಇದು ನನ್ ಕೈಯಲ್ಲಿ ಆಗಲ್ಲಪ್ಪ, ನಾನು ಎಷ್ಟ್ರ ಮಟ್ಟಿಗೆ ಪಾಪದಲ್ಲಿ ಬಿದ್ದಿದ್ದೀನಿ ಅಂದ್ರೆ ಆ ಉನ್ನತವಾದ ಗುಣವನ್ನ ಮುಟ್ಟಕ್ಕೆ ನನ್ನ ಕೈಲಿ ಸಾಧ್ಯತೆನೇ ಇಲ್ಲ ಅಂತ ನಮ್ಗೆ ಅನಿಸ್ತಾ ಇತ್ತು. ಆದ್ರೆ ದೇವ್ರ ಹಂಗ ಅನ್ಕೊಂಡಿರ್ಲಿಲ್ಲ. ದೇವ್ರ ಏನ್ ಅನ್ಕೊಂಡ್ರು ಗೊತ್ತಾ, ನಿನ್ ಕೈಯಲ್ಲಿ ಆಗುತ್ತೆ ಬಾ ಅಂತಾನೆ ಕರೆದ್ರು. ನಮ್ಮನ್ನ ಹೆಂಗೆ ಕರೆದ್ರು ದೇವ್ರು, ನಾವು ಆಗಲ್ಲ ಅಂದ್ವಿ, ದೇವ್ರು ಆಗುತ್ತೆ ಅಂದ್ರು. ಪೇತ್ರ ಹೇಳ್ತಾರೆ ಮೀನೇನ್ ಹಿಡಿದ್ಬೇಕಾರೆ, ಕರ್ತನೇ ನನ್ನನ್ನ ಬಿಟ್ಟು ಹೋಗ್ಬಿಡ್ರಿ, ನಾನು ಪಾಪಿಯಾದ ಮನುಷ್ಯ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತನೇ ಅಂತಾರೆ, ನೀನ್ ಪಾಪಿ ಆಗಿರೋ ಮನುಷ್ಯ ಗೊತ್ತು, ನೀನು ಮನುಷ್ಯನ ಹಿಡಿಯುವಾಗ ಬೆಸ್ತರಾಗಿ ಮಾಡ್ತೀನಿ ಬಾ ಅಂತಾನೆ ಕರೀತಾರೆ. ಹಾಗಾಗಿ ನಮ್ ಕೈಲಿ ಆಗಲ್ಲ ಅಂತ ನಾವು ಅಶಕ್ತರು ಅಂತ ಗೊತ್ತಿದ್ರು ಕೂಡ ದೇವ್ರು ನಮ್ಮನ್ನ ಕರೆದು ಏನ್ ಮಾಡಿದಾರೆ, ನಿನ್ ಕೈಯಲ್ಲಿ ಆಗುತ್ತೆ ಅಂತ ನಮ್ಗೆ ಕ್ರಮೇಣ ಟ್ರೈನ್ ಅಪ್ ಮಾಡಿ ತೋರ್ಸ್ಕೊಟ್ಟು ಒಂದು ದಿನ ಪರೀಕ್ಷೆನ ಬರ್ದು ಗೆದ್ದು ಕ್ರಿಸ್ತನ ಸಾರೂಪ್ಯ ಆಗ್ಬಿಟ್ರೆ ಹೇಗಿರುತ್ತೆ ನಮ್ಗೆ? ನಮ್ ಕೈಲಿ ಆಗದೇ ಇರುವಂತ ವಿಷಯವನ್ನ ಕರೆದು ಕ್ರಿಸ್ತನ ಸಾರೂಪ್ಯವರೆಗೂ ಬೆಳೆಸಿದ್ರಲ್ಲ, ದೇವ್ರ ಪ್ರೀತಿ ಎಷ್ಟು ದೊಡ್ಡದು. ಈ ರೀತಿ ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ಈ ಹಂತಗಳಲ್ಲಿ ಕ್ರಮೇಣ ಹಂತವಾಗಿ ಕ್ರಿಸ್ತನ ಪ್ರೀತಿನ ನಾವೇನ್ ಮಾಡ್ತೀವಿ, ಹೆಚ್ಚಾಗಿ ನಾವು ತಿಳ್ಕೊಳ್ತೀವಿ. ಹೆಚ್ಚಾಗಿ ನಾವು ತಿಳ್ಕೊಬೇಕಾದ್ರೆ ನಮ್ ಲೈಫ್ ಅಲ್ಲಿ ಬಾಧೆಗಳು ಬರ್ಬೇಕು, ಕಷ್ಟಗಳು ಬರ್ಬೇಕು, ಕಷ್ಟಗಳನ್ನ ಸಹಿಸೋಕ್ ಕಲಿಬೇಕು, ದೇವರ ಹತ್ರ ಭಿನ್ನಹವಾಡ್ಬೇಕು, ದೇವರ ಹತ್ರ ಪ್ರಾರ್ಥನೆಯಲ್ಲಿ ಹೋಗ್ಬೇಕು. ಇದೆಲ್ಲ ಬಂದ್ರೆ ಮಾತ್ರನೇ ಕ್ರಿಸ್ತನ ಪ್ರೀತಿ, ದೇವರ ಪ್ರೀತಿನ ಅರ್ಥ ಮಾಡ್ಕೊಳಕ್ಕಾಗುತ್ತೆ. ಇಲ್ಲದಿದ್ರೆ ಏನ್ ಮಾಡಕ್ಕಾಗಲ್ಲ, ನಾವ್ಯಾರು ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಅದಕ್ಕೆ ಈ ಒಂದು ಪದವನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಏನಪ್ಪಾ ಅಂದ್ರೆ ಅಶಕ್ತರು. ಅಶಕ್ತರು ಅಂತ ಹೇಳಿದಾಗ ಯಾವ ರೀತಿ ಹೇಳ್ಬೋದು ನಮ್ಗೆ? ನೋಡ್ರಿ, ಈಗ ನೀವು ಸಾಧಾರಣ ಒಂದು ವ್ಯಕ್ತಿ ಆಗಿದ್ದೀರಾ, ಏನು ಮಾಡಕ್ಕಾಗಲ್ಲ ಅಂತ ಅರ್ಥ. ಏನು ಮಾಡಕ್ಕಾಗಲ್ಲ. ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅಶಕ್ತರು ಅನ್ನೋ ಪದ ನಿಮ್ಗೆ ಗೊತ್ತಾಯ್ತು. ಅಶಕ್ತರು ನಮ್ ಕೈಲಿ ಏನು ಮಾಡಕ್ ಸಾಧ್ಯತೆ ಇಲ್ಲ, ನಮ್ ಕೈಲಿ ಆಗಲ್ಲ ಅಂತ. ಆದ್ರೆ ಒಂದು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ನೀವೊಬ್ಬ ಸಾಧಾರಣ ವ್ಯಕ್ತಿ ಆಗಿದ್ದೀರಾ, ಏನೋ ಕೆಲಸ ಮಾಡ್ಕೊಂಡಿದ್ದೀರಾ. ಎಲ್ಲೋ ಒಂದ್ಸರಿ ಏನಾಯ್ತು ಅಂದ್ರೆ ಅರ್ಜೆಂಟ್ ಆಗಿ ಏನೋ ಬಸ್ ಏನೋ ಹಿಡಿಬೇಕಂತ ನೀವು ಹೋಗ್ತಿದ್ದೀರಾ, ಬಸ್ ಮೂವ್ ಆಗ್ಬಿಡ್ತು. ಬಸ್ ಮೂವ್ ಆಗ್ದಾಗ ನಿಮ್ಗೆ ಏನ್ ಅನಿಸ್ತಾ ಇದೆ, ಈಗ ನಾ ಈ ಬಸ್ನ ಬಿಟ್ಬಿಟ್ರೆ ನೆಕ್ಸ್ಟ್ ನನ್ಗೆ ಬಸ್ಸೇ ಇಲ್ಲಪ್ಪ, ನನ್ ಕೆಲ್ಸಕ್ಕೆ ಲೇಟ್ ಆಗುತ್ತೆ ಅಂತ ಏನೋ ಓಡ್ತೀರಾ ಸ್ಪೀಡಾಗಿ. ನೀವು ಸ್ಪೀಡಾಗಿ ಓಡಿ ಏನ್ ಮಾಡ್ತೀರಾ, ಬಸ್ನ ಕೇಚ್ ಮಾಡ್ಬಿಡ್ತೀರಾ. ಆ ರೀತಿ ಕೇಚ್ ಮಾಡೋದು, ಆ ರೀತಿ ಓಡ್ ಬರೋದನ್ನ ಯಾರೋ ನಿಮ್ನ ನೋಡ್ತಾರೆ. ನೋಡಿ ಏನ್ ಅನ್ಕೊಂತಾರೆ ಅಂದ್ರೆ, ನಿಮ್ಮಲ್ಲಿ ತುಂಬಾ ಒಂದು ಟ್ಯಾಲೆಂಟ್ ಇದೆ. ಏನ್ ಟ್ಯಾಲೆಂಟ್ ಅಂದ್ರೆ, ಓಟವನ್ನ ಓಡುವಂತ ಟ್ಯಾಲೆಂಟ್ ಇದೆ ಅಂತ ಕಂಡುಹಿಡಿತಾರೆ. ನಿಮ್ಮನ್ನ ಕರೀತಾರೆ, ನೋಡ್ರಿ ಏನ್ ಸ್ಪೀಡಾಗಿ ಓಡ್ತೀರಾ ನೀವು ಸ್ಪೋರ್ಟ್ಸ್ ಅಲ್ಲಿ ಬನ್ರಿ, ತುಂಬಾ ಚೆನ್ನಾಗಿರುತ್ತೆ, ನೀವು ಬೆಳಿತೀರಾ ಅಂದ್ಬಿಟ್ಟು ಕರೀತಾರೆ. ನೀವೇನ್ ಅನ್ಕೊಂತೀರಾ, ಏನೋ ತಮಾಷೆ ಮಾಡ್ತಾ ಇದಾರೆ, ನಾನು ಓಡ್ ಬಂದ್ ಬಸ್ ಹತ್ತಿದ್ದಕ್ಕೆ ಏನ್ ತಮಾಷೆ ಮಾಡ್ತಾರ, ಹೌದು ಅನ್ಕೊಂಡು ಸುಮ್ಮನಾಗ್ತೀರಾ. ಬಟ್ ಅವ್ರು ಸೀರಿಯಸ್ ಆಗಿ ಮಾತಾಡ್ತಾರೆ. ನಿಮ್ ನಂಬರ್ ಕೊಡಿ, ನಿಮ್ ಕಾಂಟ್ಯಾಕ್ಟ್ ಕೊಡಿ, ನಾನು ನಿಮ್ಮನ್ನ ಮೀಟ್ ಮಾಡ್ಬೇಕು, ನೀವು ಸ್ಪೋರ್ಟ್ಸ್ ಅಲ್ಲಿ ಬರ್ಬೇಕಂದ್ಬಿಟ್ಟು. ನೀವೇನ್ ಮಾಡ್ತೀರಾ, ಸರ್ ಅದೆಲ್ಲ ನಮ್ಗೆ ಏನ್ ಬೇಕಾಗುತ್ತೆ ಬಿಡಿ ಅಂತೀರಾ. ಆದ್ರೂ ಅವ್ರು ಬಿಡ್ತಾ ಇಲ್ಲ ನಿಮ್ಮನ್ನ. ಇಲ್ಲ ಕೊಡ್ರಿ ಅಂತ ತಗೊಂತಾರೆ. ನೀವೇನೇ ಇದ್ರಲ್ಲಿ ಕೊಟ್ರಿ,
ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಬನ್ರಿ ಅಂತ ಕರೀತಾರೆ. ನೀವ್ ಹೇಳ್ತೀರಾ ಸರ್ ನಮ್ಗೆ ಅದೆಲ್ಲ ಬರಲ್ಲ, ನಮ್ಗೆ ಅದೆಲ್ಲ ಆಗಲ್ಲ ಬಿಡ್ರಿ. ಇಲ್ಲ ಇಲ್ಲ ನೀವ್ ಬರ್ಲೇಬೇಕು ಅಂತ ಬಲವಂತ ಮಾಡ್ತಾರೆ. ಹೋಗ್ತೀರಾ, ಅಲ್ಲೇನೋ ಒಂದು ಓಟವನ್ನು ಓಡಿಸ್ತಾರೆ, ನಿಮ್ಗೆ ಟ್ರೈನ್ ಮಾಡ್ತಾರೆ. ನೀವೇನ್ ಮಾಡ್ತೀರಾ, ಆ ಒಂದು ವಿಷಯದಲ್ಲಿ ಎಲ್ಲರ ಮುಂದೆ ಗೆಲ್ತೀರಾ. ಗೆದ್ದಾಗ ಏನ್ ಅನ್ಸುತ್ತೆ ನಿಮ್ಗೆ? ನಿಮ್ಗೆ ಇಷ್ಟೇ ಅನ್ಸೋದು, ಇಷ್ಟೇ ಏನೋ ಕರೆದ್ರಪ್ಪ ನಮ್ಮನ್ನ ಓಡಕ್ ಕೇಳಿದ್ರು ಅಷ್ಟೇ ಅನ್ಬಿಟ್ಟು. ಬಟ್ ಏನ್ ಮಾಡ್ತಾರೆ, ಇನ್ನೂ ಅವ್ರು ನಿಮ್ಮನ್ನ ಟ್ರೈನ್ ಮಾಡ್ತಾರೆ. ಇಲ್ಲ ಇಷ್ಟು ಸಾಲದು, ನೀವ್ ಇನ್ನ ದೊಡ್ಡ ಒಂದು ವಿಷಯಕ್ಕೆ ನೀವು ತೇರ್ಗಡೆ ಆಗ್ಬೇಕು, ಗೆದ್ದು ಬರ್ಬೇಕು ಅಂದ್ಬಿಟ್ಟು ಕರೀತಾರೆ. ಹೀಗೆ ಕರ್ದು ನಿಮ್ಮನ್ನ ಟ್ರೈನ್ ಕೊಟ್ಟು ಸ್ಟೇಟ್ ಲೆವೆಲ್ ಇಂದ ನ್ಯಾಷನಲ್ ಲೆವೆಲ್ ಇಂದ ಒಲಿಂಪಿಕ್ ವರೆಗೂ ಆಡಕ್ ಬಿಟ್ಬಿಡ್ತಾರೆ ನಿಮ್ಮನ್ನ. ಒಲಿಂಪಿಕ್ ಅಲ್ಲಿ ಆಡ್ಬೇಕಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಏನು ಇಲ್ಲಿವರೆಗೆ ಬಂದಿದ್ದೆ ದೊಡ್ಡ ವಿಷಯ, ನಾನು ಇಲ್ಲಿ ಗೆಲ್ತೀನಿ ಅಂತ ಹೇಳಿದಾಗ, ಇಲ್ಲ ನಿನ್ ಕೈಲಿ ಆಗುತ್ತೆ, ನೀನ್ ಓಡ್ತೀಯ, ಗೆಲ್ತೀಯ ಅಂತ ಹೇಳಿದಾಗ ಒಲಿಂಪಿಕ್ ಅಲ್ಲಿ ಓಡಿಸ್ಬಿಡ್ತಾರೆ. ಒಲಿಂಪಿಕ್ ಅಲ್ಲಿ ಓಡಿ ಫಸ್ಟ್ ಬಂದ್ ಮೆಡಲ್ ತಗೊಂಡ್ಬಿಡ್ತೀರಾ. ಏನ್ ಅನ್ಸುತ್ತೆ ನಿಮ್ಗೆ ಅವಾಗ? ನಾನ್ ಏನೂ ಇಲ್ದಿರ ವ್ಯಕ್ತಿ ಬಸ್ ಮಿಸ್ ಆಯ್ತಂತ ಓಡಕ್ ಹೋಗಿ ಓಡಿ ಆ ಬಸ್ ಹಿಡ್ದೆ ಅಷ್ಟೇ. ಆ ಬಸ್ ಹಿಡ್ದಿದ್ದಕ್ಕೆ ನಾನು ಇರುವಂತ ಸಾಮರ್ಥ್ಯನ ಕಂಡಿಡಿದು ಈ ವ್ಯಕ್ತಿ ನನ್ನನ್ನ ಇಲ್ಲಿವರೆಗೆ ಕರ್ಕೊಂಡ್ಬಂದು ಮೆಡಲ್ ವರ್ಗು ಗಳಿಸ್ ಬಿಟ್ಬಿಟ್ರಲ್ಲಪ್ಪ, ನನ್ ಮೇಲೆ ಎಷ್ಟು ದೊಡ್ಡ ನಂಬಿಕೆ ಇದಿರ್ಬೋದು ಅವ್ರಿಗೆ ಅಂತ ನಿಮ್ಗೆ ಅನ್ಸುತ್ತಾ ಅನ್ಸಲ್ವಾ? ನಾನು ಇಮ್ಯಾಜ್ ಮಾಡಕ್ ಹೇಳ್ತಾ ಇದ್ದೀನಿ ಅಷ್ಟೇ. ಯೋಚನೆ ಮಾಡ್ರಿ, ದೇವರು ಕೂಡ ಹಂಗೆ ನಮ್ಮನ್ನ ನೋಡ್ತಾ ಇರೋದು. ನಾವ್ ಏನೂ ಇಲ್ಲ, ನಾವು ಲೆಕ್ಕಾಚಾರ ಮಾಡಿ ನೋಡಿದ್ರೆ ನಾವು ನಥಿಂಗ್. ಆದ್ರೂ ಕೂಡ ನಮ್ ಮೇಲೆ ಎಷ್ಟ್ ದೊಡ್ಡ ಪ್ರೀತಿ ಇಟ್ಟಿರ್ಬೋದು ಅಂದ್ರೆ, ನಮ್ ಕೈಲಾಗುತ್ತೆ ಅಂತ ಕರೆದು ಕ್ರಿಸ್ತನ ಸಾರೂಪ್ಯ ಬೆಳೆಯೋದಕ್ಕೆ ಟ್ರೈನ್ ಮಾಡಿ ಒಂದು ದಿನ ಕ್ರಿಸ್ತನ ಸಾರೂಪ್ಯದಲ್ಲಿ ನಿಲ್ಲಿಸ್ತಾನೆ ನೋಡ್ರಿ. ಆವಾಗ ದೇವರ ಪ್ರೀತಿ ಸಂಪೂರ್ಣವಾಗಿ ನಮ್ಗೆ ಅರ್ಥವಾಗುತ್ತೆ, ಎಷ್ಟು ದೊಡ್ಡದಪ್ಪ. ಅಲ್ಲಿವರೆಗೂ ನಮ್ಗೆ ಅರ್ಥವಾಗಲ್ಲ ಅಂತಲ್ಲ, ಪ್ರತಿ ಕ್ಷಣದಲ್ಲೂ ಅರ್ಥ ಮಾಡ್ಕೊಳ್ತಾ ಬರ್ತಾ ಇರ್ತೀವಿ. ಅದಕ್ಕೆ ವಾಕ್ಯ ಹೇಳ್ತಿರೋದು, ಆತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನಾವು ಭಕ್ತಿಹೀನರಾಗಿದ್ದೀವಿ, ಅಶಕ್ತರಾಗಿದ್ದೀವಿ, ಏನಿಲ್ದೇರಾಗಿದ್ದೀವಿ. ನಮ್ಮನ್ನ ಶಕ್ತರಾಗಿ ಮಾಡೋದಕ್ಕೆ, ದೇವರ ಮೇಲೆ ಪ್ರೀತಿನ ತೋರಿಸುವರಾಗಿ ಮಾಡೋದಕ್ಕೆ, ದೇವ್ರ ಮೇಲೆ ಭಕ್ತಿ ಇಡುವಂತ ಮಾಡೋದಕ್ಕೆ ಕರ್ತನಾದ ಯೇಸು ಕ್ರಿಸ್ತರು ಏನ್ ಮಾಡಿದ್ದಾರೆ? ಪ್ರಾಣವನ್ನ ಕೊಟ್ಟಿದ್ದಾರೆ. ಈ ಪ್ರಾಣವನ್ನ ಕೊಟ್ರು ಅಂತ ಹೇಳಿದ ತಕ್ಷಣ ನಮ್ಗೋಸ್ಕರ ಪ್ರಾಣವನ್ನು ಕೊಟ್ರು ನೋಡ್ರಿ, ನಿಮ್ಗೋಸ್ಕರ ಪ್ರಾಣವನ್ನ ಕೊಟ್ಟಿದ್ದೀನಿ ಅಂತ ಹೇಳೋದಕ್ಕೋಸ್ಕರ ಮಾತ್ರ ಪ್ರಾಣ ಕೊಡ್ಲಿಲ್ಲ. ನಮ್ಮನ್ನ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಸ್ಬೇಕು ಅನ್ನೋದಕ್ಕೋಸ್ಕರ ಏನ್ ಮಾಡಿದ್ದಾರೆ? ಪ್ರಾಣವನ್ನ ಕೊಟ್ಟಿದ್ದಾರೆ. ಹಾಗೆ ಅವ್ರು ಪ್ರಾಣವನ್ನ ಕೊಡ್ತಾ ಇದ್ರೆ ನಮ್ಗೆ ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಯುವಂತ ಒಂದು ಅವಕಾಶ ಸಿಗ್ತಾ ಇತ್ತಾ? ಇಲ್ಲ ಅಲ್ವಾ? ಅವಕಾಶ ಸಿಗ್ತಾ ಇರ್ಲಿಲ್ಲ. ನೆಕ್ಸ್ಟ್ ದೇವ್ರ ಕೃಪೆ ಸಿಗ್ತಾ ಇರ್ಲಿಲ್ಲ, ಸತ್ಯ ಸಿಗ್ತಾ ಇರ್ಲಿಲ್ಲ, ದೇವ್ರು ನಮ್ಮ ಪಾಪಗಳನ್ನ ಕ್ಷಮಾಪಣೆ ಕೂಡ ಮಾಡ್ತಾ ಇರ್ಲಿಲ್ಲ. ಅದಕ್ಕೆ ಮುಂದಿನ ವಾಕ್ಯ ಹೇಳ್ತಾ ಇರೋದು, ಓದ್ರಿ ರೋಮಪುರದವರಿಗೆ 5ನೇ ಅಧ್ಯಾಯ 7ನೇ ವಾಕ್ಯ. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ, ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದ್ರೂ ಧೈರ್ಯ ಮಾಡಿದ್ರು ಮಾಡಾನು. ನೋಡ್ರಿ, ಈ ವಿಷಯ ನಮ್ಮ ಎಲ್ಲರ ಜೀವನದಲ್ಲಿ ಇದೆ. ನೀವು ಇಡೀ ಜೀವನದಲ್ಲಿ ಎಲ್ಲ ಒಂದು ಘಟನೆನ ತಗೊಳ್ರಿ, ನೋಡ್ರಿ, ಇರುವಂತ ಲೆಸನ್ ಇದೆ. ಎಲ್ಲೋ ಒಂದ್ ವ್ಯಕ್ತಿ ಒಳ್ಳೇದ್ ಮಾಡಿದಾರೆ ಅಂದ್ರೆ, ಆ ವ್ಯಕ್ತಿ ಏನಕ್ಕೋಸ್ಕರ ಮಾಡಿರ್ತಾರೆ ಅಂದ್ರೆ, ಅವ್ರು ಯಾರೋ ಉಪಕಾರ ಮಾಡಿರ್ತಾರೆ, ಮಾಡ್ತಾರೆ ಅಲ್ವಾ? ಇನ್ ಯಾರೋ ಪಾಪ ಅವ್ರಿಗೆ ಅವ್ರು ನೋಡಿದಾಗ ಅಯ್ಯೋ ಪಾಪ ಅನ್ಸಿರುತ್ತೆ, ಮಾಡ್ತಾರೆ, ಕರೆಕ್ಟ್. ಕೆಲವ್ರು ಇದ್ರ ಈಗ ಏನಾದ್ರು ಅನಾಥಾಶ್ರಮಕ್ಕೆ ದಾನ ಮಾಡ್ತಾರೆ, ಬಡ ಮಕ್ಕಳನ್ನ ಕೇರ್ ಮಾಡ್ಕೊಳ್ತಾರೆ, ತಮ್ಮ ಜೀವನದಲ್ಲಿ ಬರುವಂತ ಏನ್ ತಮ್ಗೆ ಆದಾಯ ಬರುತ್ತೆ ಆದಾಯವನ್ನ ಅನೇಕ ಭಾಗವನ್ನ ಆರ್ಫನೇಜ್ಗೆ ಕೊಡ್ತಾರೆ, ಅನಾಥಾಶ್ರಮಗಳಿಗೆ ಕೊಡ್ತಾರೆ. ಇದೆಲ್ಲ ಒಂದು ತ್ಯಾಗದ ಒಂದು ಭಾವನೆನ ನೋಡ್ಬೋದು. ಆದ್ರೆ ಅದೇ ವ್ಯಕ್ತಿ, ಅದೇ ಜನರು, ಅವ್ರು ಉಪಕಾರ ಮಾಡಿದಂತ ಜನರು ಅವ್ರಿಗೆ ಅಪಕಾರ ಮಾಡ್ಬೇಕಾದ್ರೆ, ಅವ್ರಿಗೆ ಇನ್ನೂ ಉಪಕಾರ ಮಾಡ್ಬೇಕಂತ ಭೂಮಿಯಲ್ಲಿ ಯಾರಾದ್ರೂ ನಾವು ನೋಡ್ತೀವಾ? ಅಪರೂಪ ಇಂಥ ಗುಣ ಇರೋದು. ಒಳ್ಳೆಯವ್ರಿಗೋಸ್ಕರ ಏನೋ ಮಾಡ್ಬೋದು, ಒಳ್ಳೇದ್ ಮಾಡ್ತಾ ಇದ್ರೆ, ಅವ್ರು ಒಳ್ಳೆಯವರಾಗಿದ್ರೆ ನಾವ್ ಇನ್ನೂ ಮಾಡಿದ್ರೆ ಒಳ್ಳೆಯವರಾಗ್ತಾರೆ. ನೀತಿವಂತರು ಯಾರು ಇಲ್ಲ ಅಂತಾನೆ ವಾಕ್ಯ ಹೇಳ್ತಾ ಇದೆ ಇಲ್ಲಿ. ನೀತಿವಂತರಿಗೋಸ್ಕರ ಅಂದ್ರೆ ಏನಕ್ಕಪ್ಪ ಹೇಳ್ತಾ ಇದ್ರ ಅಂದ್ರೆ, ನಮ್ಮ ದೃಷ್ಟಿಯಲ್ಲಿ ಅವ್ರು ಒಳ್ಳೆಯವರು ಅಂತ ನಾವ್ ಯಾವಾಗ ತಿಳ್ಕೊಂಡಿದ್ರು, ಅವ್ರಿಗೋಸ್ಕರ ಏನೋ ಸ್ಯಾಕ್ರಿಫೈಸ್ ಮಾಡಿ, ನನ್ ಫ್ರೆಂಡ್ ಆಗಿದ್ದ, ನನಗೋಸ್ಕರ ಎಷ್ಟೋ ಒಳ್ಳೆ ಕೆಲಸ ಮಾಡಿದ್ದಾನೆ, ಇವತ್ ನಾನು ಅವನಿಗೋಸ್ಕರ ಪ್ರಾಣವನ್ನೇ ಕೊಡ್ತೀನಿ, ಮಾಡ್ಬೋದು. ಉಪಕಾರ ಮಾಡಿದಾರೆ ಒಂದ್ ಟೈಮಲ್ಲಿ ಅಲ್ವಾ, ನನ್ಗೆ ಎಷ್ಟೇ ಹೆಲ್ಪ್ ಮಾಡಿದಾರೆ, ನಾನ್ ಮಾಡ್ತೀನಿ, ಮಾಡ್ಬೋದು. ಇದನ್ನೇ ಲೋಕದಲ್ಲಿ ದೊಡ್ಡ ತ್ಯಾಗ ಅನ್ಬಿಡ್ತಾರೆ, ಕರೆಕ್ಟಾ? ಇಂಥ ಕೆಲ್ಸ ಎಲ್ಲ ಮಾಡಿದ್ರೆ ದೊಡ್ಡ ತ್ಯಾಗ ಅನ್ಬಿಡ್ತಾರೆ. ನೋಡ್ರಿ ಎಂತ ತ್ಯಾಗ, ಪ್ರಾಣವನ್ನೇ ಕೊಟ್ಬಿಟ್ರು ಅಂದ್ಬಿಟ್ಟು. ಆದ್ರೆ ಇಲ್ಲಿ ಆಗಿರುವಂತ ತ್ಯಾಗ ಆ ತ್ಯಾಗ ಅಲ್ಲ. ನಾವು ಪಾಪಿಗಳಿದ್ದಾಗ ಅಲ್ವಾ, ನಾವಿನ್ನೂ ಪಾಪಿಗಳು. ದೇವರ ಒಂದು ಇದಕ್ಕೆ 8ನೇ ವಾಕ್ಯ ಓದ್ರಿ, ರೋಮಪುರದ 5ನೇ ಅಧ್ಯಾಯ 8ನೇ ವಾಕ್ಯ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿದ್ದಾನೆ. ನೋಡಿದ್ರಾ,
ನಾವು ಇನ್ನೂ ಪಾಪಿಗಳು. ನಾವು ಅಂತ ಹೇಳಿದಾಗ ದಯವಿಟ್ಟು ಇದನ್ನ ಎಲ್ಲಿಗೆ ಅನ್ವಯ ಮಾಡ್ತೀರ ಅಂದ್ರೆ ಸಭೆಗೆ ಅನ್ವಯ ಮಾಡ್ರಿ. ಒಂದು. ಎರಡನೇದು ಎಲ್ಲಿ ಅನ್ವಯ ಮಾಡ್ತೀರ ಅಂದ್ರೆ ವೈಯಕ್ತಿಕವಾಗಿ ಅನ್ವಯ ಮಾಡ್ರಿ. ಯಾವಾಗ್ಲೇ ಇದು ಪಿಕ್ಚರ್ ಕ್ಲಿಯರ್ ಆಗಿ ಅರ್ಥವಾಗುತ್ತೆ. ನಾನು ಇನ್ನೂ ಪಾಪದಲ್ಲಿ ಇರ್ಬೇಕಾದ್ರೆ, ನನ್ನನ್ನ ಆಯ್ಕೆ ಮಾಡ್ಬೇಕಾದ್ರೆ, ನಾನು ಕರಿಬೇಕಾದ್ರೆ ನಾನು ಪಾಪಿಯಾಗೇ ಇದ್ದೀನಿ, ನಾನು ದೇವ್ರಿಗೆ ವಿರುದ್ಧವಾಗಿದ್ದೀನಿ. ಆದ್ರೂ ದೇವ್ರು ನನ್ನ ಆಯ್ಕೆ ಮಾಡಿದ್ರೆ, ನಮಗೋಸ್ಕರ ಏನ್ ಮಾಡಿದ್ರೆ, ಆ ತ್ಯಾಗವನ್ನ ಮಾಡಿದ್ರೆ, ಕ್ರಿಸ್ತ ಕರ್ತನ ನಮಗೆ ತ್ಯಾಗ ಮಾಡಿದ್ರೆ ಅಂದ್ರೆ ನಾವಿನ್ನೂ ಪಾಪದಲ್ಲಿದ್ದೀವಿ. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದ್ಬೇಕಾದ್ರೆ 1,44,000 ಜನ ಎಲ್ಲಿದ್ರು? ಸಭೆ ಆಗಿರೋರು ಎಲ್ಲಿದ್ರು? ಇನ್ನು ಹುಟ್ಲಿಲ್ಲ. ಕೆಲವ್ರಂತೂ ಇದ್ರು, ಇನ್ ಕೆಲವರು ಭೂಮಿಯಲ್ಲಿ ಏನಿಲ್ಲ, ಇನ್ನು ಹುಟ್ಲೇ ಇಲ್ಲ. ಆಗ ಹುಟ್ಟೋರು ಕೂಡ ಎಂತವರಾಗಿರ್ತಾರೆ? ಪಾಪಿಗಳೇ ಆಗಿ ಹುಟ್ತಾರೆ. ಹಾಗನ್ಬಿಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರಾಣ ಕೊಟ್ಟದ್ಮೇಲೆ ಸಭೆನ ಅಪೊಸ್ತಲನ ಕರೆದ್ಬಿಟ್ಟು, ನೋಡ್ರಪ್ಪ ನೀವು ನೀತಿವಂತರಾಗಿದ್ದೀರಾ, ಇನ್ಮೇಲೆ ಸಭೆನ ನಿಮ್ಗೆ ಹುಟ್ಟಿದಂತ ಮಕ್ಕಳ ಮೂಲಕನೇ ಆಯ್ಕೆ ಮಾಡ್ತೀನಿ. ಈ ಲೋಕದಲ್ಲಿ ಜನ ಎಲ್ಲ ಪಾಪಿಗಳಾಗಿದ್ರೆ ಅವ್ರ ಹತ್ರ ಆಯ್ಕೆ ಮಾಡಲ್ಲ. ನೀವು ನೀತಿವಂತರಾಗಿರ್ತೀರಿ, ನಿಮ್ ಮಕ್ಕಳು ನೀತಿವಂತರಾಗ್ತಾರೆ, ಹಂಗೆ ಆಯ್ಕೆ ಮಾಡ್ತೀನಿ ಅಂತ ಏನಾದ್ರು ಹೇಳಿದ್ರ? ಇಲ್ಲ. ಬದಲಾಗಿ ಏನಂದ್ರು? ಪಾಪಿಗಳನ್ನ ಆಯ್ಕೆ ಮಾಡ್ಬೇಕು. ಅದರಲ್ಲಿ ಅಪೊಸ್ತಲ ಪಾಳ ಹೇಳ್ಬೇಕಾರೆ ಅಂತ ಹೇಳ್ತಾರೆ, ಪಾಪಿಗಳಲ್ಲಿ ಪ್ರಧಾನ ಪಾಪಿ ನಾನು ಅಂತ ಹೇಳ್ತಾರೆ. ಯೋಚನೆ ಮಾಡ್ರಿ, ನಾವೆಲ್ಲ ಎಂತ ಗತಿಯಲ್ಲಿ ಇರ್ಬೇಕು? ಆ ರೀತಿ ಇರೋರ್ನೇ ಆಯ್ಕೆ ಮಾಡ್ಬೇಕು. ಪಾಪಿಗಳಿಗೋಸ್ಕರನೇ, ಅಂದ್ರೆ ಅವರು ದೇವರ ವಿರುದ್ಧವಾಗಿ ಅವರು ಅನ್ಯಾಯ ಮಾಡಿ ದೇವರನ್ನ ಕ್ರಿಸ್ತನ ತನ್ನ ಒಬ್ಬನೇ ಮಗನನ್ನ ಶಿಲುಬೆ ಹಾಕೋರಿಗೋಸ್ಕರನೇ ಜೀವನ ಕೊಡ್ಬೇಕು. ಇದು ದೇವ್ರ ಪ್ಲಾನ್ ಅಲ್ವಾ? ಸೊ ಇದನ್ನ ವೈಯಕ್ತಿಕವಾಗಿ ನಾವು ಅರ್ಥ ಮಾಡ್ಕೊಂಡ್ರೆ, ಅವಾಗ ಕ್ರಿಸ್ತನ ಆ ಪ್ರೀತಿ ರಸ ಅಂತ ಪದ ಓದಿದ್ವಲ್ಲ, ಅದು ನಮ್ಗೆ ಅರ್ಥ ಆಗುತ್ತೆ. ಏನಪ್ಪಾ ಅಂದ್ರೆ, ನಾವು ಕೂಡ ದೇವರ ದೃಷ್ಟಿಯಲ್ಲಿ ಪಾಪಿಗಳಾಗಿದ್ವಿ. ದೇವ್ರ ನಮ್ಮನ್ನ ಕರಿಬೇಕಾದ್ರೆ ನಾವೇನು ಒಳ್ಳೆಯವರಲ್ಲ. ಆದ್ರೂ ನಮ್ಮ ಪಾಪವನ್ನ ಗಣನೆಗೆ ತಗೊಳ್ದೆ, ಲೆಕ್ಕವನ್ನ ತಗೊಳ್ದೆ, ಛೇ ಇವನ್ ಇಷ್ಟು ದೊಡ್ಡ ಪಾಪಿ ಆಗಿದಾನಪ್ಪ, ಇವನ್ ಯಾಕೆ ಕರಿಬೇಕು, ಇಂಥವನ್ನೆಲ್ಲ ಕರೆದ್ಬಿಟ್ರೆ ಕ್ರಿಸ್ತನ ಸಾರೂಪ್ಯದಲ್ಲಿ ಹೆಂಗ್ ಇವನ್ ಬೆಳೆಯೋದು? ಆ ರೀತಿ ನೋಡ್ದೆ ಮುಂದೊಂದು ದಿನ ನಾವು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿತೀವಿ, ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿತೀವಂತ ನಂಬಿಕೆ, ಭರವಸೆಯಿಂದ ದೇವರು ನಮ್ಮನ್ನ ಪಾಪಿಗಳಾಗಿರ್ಬೇಕಾದ್ರೆ ಏನ್ ಮಾಡಿದ್ದಾರೆ? ಕರೆದಿದ್ದಾರೆ. ಸೊ ಈ ವಿಷಯವನ್ನ ನಾವು ಅರ್ಥ ಮಾಡ್ಕೊಂಡಾಗ ದೇವ್ರ ಮಕ್ಕಳು ಪ್ರತಿ ಕ್ಷಣದಲ್ಲೂ ಇದನ್ನ ಅರ್ಥ ಮಾಡ್ಕೊಬೇಕು. ಅಂದ್ರೆ ದೇವ್ರು ನಮ್ಮನ್ನ ಪಾಪಿಗಳಾಗಿರ್ಬೇಕಾದ್ರೆ ಕರೆದ್ರು ಕೂಡ ಪಾಪದಲ್ಲೇ ಇರ್ಬೇಕಂತ ಕರೆದಿಲ್ಲ. ಕರೆಕ್ಟಾ? ಪಾಪದಲ್ಲೇ ಇರ್ಬೇಕಂತ ಕರೆದಿಲ್ಲ. ಬದಲಾಗಿ ಕ್ರಿಸ್ತನ ಸಾರೂಪ್ಯ ಹೊಂದ್ಬೇಕಂತ ಕರೀತಾರೆ. ಆದ್ರೆ ಕ್ರಿಸ್ತನ ಸಾರೂಪ್ಯ ಹೊಂದ್ಬೇಕಂತ ವಿಷಯ ತಗೊಂಡಾಗ ನಮ್ಮೆಲ್ಲರ ದೃಷ್ಟಿಯಲ್ಲಿ ಅದು ಅಸಾಧ್ಯ ಅಂತ ನಮ್ ಕಂಡ್ರು ದೇವ್ರು ನಮ್ಮನ್ನ ಕರೆದಿದ್ದಾರೆ. ಅದು ನಮ್ಗೆ ಸಾಧ್ಯತೆ ಇಲ್ಲ ಅಂತ ಗೊತ್ತಿದ್ರು ದೇವ್ರು ನಮ್ಮನ್ನ ಕರೆದಿದ್ದಾರೆ ಅಲ್ವಾ? ಕಾರಣ ಏನಪ್ಪಾ ಅಂದ್ರೆ, ನೀವು ಈಗ ಸಾಧ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಹಾಗಂತ ನಾನ್ ನಿಮ್ಗೆ ಎಕ್ಸ್ಟ್ರಾರ್ಡಿನರಿ ಒಂದು ಪವರ್ ಕೊಟ್ಟು ನಿಮ್ ಕೈಯಲ್ಲಿ ಆಗುತ್ತೆ ಅಂತ ಮಾಡಕ್ ಹೋಗಲ್ಲ. ದೇವ್ರು ನಮ್ಗೆ ಅದನ್ನ ಹೇಳ್ತಾ ಇದ್ರೆ, ನೋಡ್ರಪ್ಪ ನೀವ್ ಪಾಪಿಗಳಾಗಿದ್ರ, ನನಗೆ ವಿರುದ್ಧವಾಗಿ ಅನ್ಯಾಯ ಕಾರ್ಯ ಮಾಡಿದ್ರ, ಆದ್ರೂ ನಿಮ್ಮನ್ನ ಕರೆದಿದ್ದೀನಿ. ಏನಕ್ಕಪ್ಪ ಅಂದ್ರೆ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಕ್ಕೆ. ಆದ್ರೆ ನೀವೇನ್ ಹೇಳ್ತಾ ಇದ್ದೀರಾ? ಆಗಲ್ಲ ತಂದೆ, ನನ್ ಕೈಲಂತೂ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ. ಗೊತ್ತು ನನ್ಗೆ. ಆಗ ಮುಟ್ಟು ನಾನು ನಿಮ್ಮನ್ನ ಕರೆದಿದೆ ಅಂದ್ರೆ ನಿಮ್ಗೇನು ಎಕ್ಸ್ಟ್ರಾ ಪವರ್ ಏನ್ ಕೊಡಕ್ ಹೋಗಲ್ಲ, ದೊಡ್ಡ ಒಂದ್ ಶಕ್ತಿನ ಕೊಡಕ್ ಹೋಗಲ್ಲ. ಆದ್ರೆ ನಾನು ಏನ್ ಕೊಡ್ತೀನಿ ಅಂದ್ರೆ ಕ್ರಮೇಣ ನನ್ನ ಪ್ರೀತಿ ಏನಂತ ನಿಮ್ಗೆ ತೋರ್ಸ್ಕೊಡ್ತೀನಿ ಅಷ್ಟೇ. ಆ ಪ್ರೀತಿಯ ಬಲದಿಂದ, ಪ್ರೀತಿನ ನೀವು ಅರ್ಥ ಮಾಡ್ಕೊಳ್ತೀರಾ, ನೀವೇನಾಗ್ತೀರಾ? ಖಂಡಿತವಾಗ್ಲೂ ಶಿಕ್ಷೆಯನ್ನ, ಬಾಧೆಯನ್ನ, ಸಂಕಟಗಳನ್ನ ಸಹಿಸ್ಕೊಳ್ಳೋದಕ್ಕೆ ಸಿದ್ಧರಾಗ್ತೀರಾ. ಹಾಗೆ ಸಿದ್ಧರಾಗಿ ಬರ್ಬೇಕಾದ್ರೆ ನಾನ್ ಕೊಡುವಂತ ಟ್ರೈನಿಂಗ್ ನ ನೀವೇನ್ ಮಾಡ್ತೀರಾ? ಸಹಿಸ್ಕೊಳ್ಳೋ ಭಾವನೆನ ಬೆಳೆಸ್ಕೊಳ್ತೀರಾ ಅಲ್ವಾ? ಸೊ ಬೆಳೆಸ್ಕೊಂಡು ನೀವೇನಾಗ್ತೀರಾ ಕೊನೆಗೆ? ಅದನ್ನೇ ಲಾಸ್ಟ್ ಟೈಮ್ ನಾವು ವಾಕ್ಯ ಓದಿದ್ವಲ್ಲ. ಯಾಕಂದ್ರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವಿಸಿದ್ದು ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷೆನ ಹುಟ್ಟುತ್ತದೆ. ಆ ನಿರೀಕ್ಷೆ ಏನಾಗುತ್ತೆ? ಇನ್ನು ದೃಢವಾಗುತ್ತೆ. ಹೌದು, ನಾನು ಏನಿಲ್ದವನಾಗಿದ್ದೆ, ಕ್ರಿಸ್ತನ ಪ್ರೀತಿನ ಅರ್ಥ ಮಾಡ್ಕೊಂಡಿದ್ದೀನಿ. ಈಗ ಕ್ರಿಸ್ತನ ಸಾರೂಪ್ಯದ ಬೆಳೆಯೋದಕ್ಕೆ ಕಷ್ಟಗಳನ್ನ, ಬಾಧೆಗಳನ್ನ ಸಹಿಸ್ಕೊಳ್ಳಕ್ಕೆ ಸಿದ್ಧವಾಗ್ತಾ ಇದ್ದೀನಿ, ಸಹಿಸ್ಕೊಳ್ತಾ ಇದ್ದೀನಿ. ಈ ಅನುಭವ ನನಗೆ ದೊಡ್ಡ ಪಾಠವನ್ನ ಕಲಿಸ್ಕೊಡ್ತಾ ಇದೆ. ಕೊನೆಗೆ ಏನ್ ಮಾಡ್ತೀನಿ? ಈ ಮುಂದಿನ ಬರುವಂತ ಸಮಯದಲ್ಲಿ ಒಂದು ನಿರೀಕ್ಷೆ ಬಂದ ಮುಂದೆ ನಿಂತ್ಕೊಂಡ್ಬಿಡುತ್ತೆ ಅಲ್ವಾ? ಒಳ್ಳೆ ಹೋರಾಟವನ್ನ ಹೋರಾಡ್ತಾ ಇದ್ದೀನಿ, ಒಂದು ದಿನ ಬರುತ್ತೆ ಒಳ್ಳೆ ಹೋರಾಟವನ್ನ ಹೋರಾಡಿದೀನಿ ಅಂತಾನೆ ಬಂದ್ಬಿಡುತ್ತೆ. ದೇವರು ನೀತಿಯ ಕಿರೀಟ ನನಗೆ ಇಟ್ಟಿರ್ತಾರೆ. ಹಾಗೆ ಇದನ್ನೆಲ್ಲ ಮಾಡೋದು ಯಾರು? ನಮ್ಗೆ ತಂದೆಯಾದ ದೇವರು. ಹೇಗ್ ಮಾಡ್ತಾ ಇದ್ರೆ? ಒಂದೇ ವಿಷಯ, ದೇವ್ರಲ್ಲಿ ಯೂಸ್ ಮಾಡೋಂತ ಒಂದೇ ಒಂದು ವಿಷಯ ಅಂದ್ರೆ ಕ್ರಿಸ್ತನ ಪ್ರೀತಿನ ನಾವ್ ಅರ್ಥ ಮಾಡ್ಕೊಬೇಕು, ದೇವ್ರನ ಮೇಲೆ ಇಟ್ಟಿರುವಂತ ಪ್ರೀತಿನ ನಾವ್ ಅರ್ಥ ಮಾಡ್ಕೋಬೇಕು ಅಲ್ವಾ? ಅದು ಶಿಲುಬೆ ಮರಣದಲ್ಲಿದೆ, ಅದು ನಮ್ಮ ಜೀವನದ ಪೂರ್ತಿ ಅರ್ಥ ಮಾಡುವಂತ ವಿಷಯ.
ನಮ್ಮನ್ನ ಅಶಕ್ತರಾಗಿರುವಂತ ಶಕ್ತರಾಗಿ ಮಾಡುವಂತ ಹಂತದಲ್ಲೂ ಅದು ನಮ್ಗೆ ಅರ್ಥವಾಗುತ್ತೆ. ಆ ರೀತಿ ಅರ್ಥ ಮಾಡ್ಕೊಂಡು ದೇವರ ಕೃಪೆ ಇಟ್ಕೊಂಡು ಹೋದಾಗ ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರ ಮೇಲೆ ಇಟ್ಟಿರುವಂತ ಪ್ರೀತಿನ ನಾವು ಅರ್ಥ ಮಾಡ್ಕೊಂತ ಒಂದು ದಿನ ನಿಜವಾಗ್ಲೂ ನಾವು ಹತ್ಕೊಂಡ್ಬಿಡ್ತೀವಿ ಅಲ್ವಾ? ದೇವ್ರ ಮುಂದೆ ನಾವು ಹಂಗೆ ಇರ್ತೀವಿ. ಸಮಯ ಬರುತ್ತೆ ನೋಡ್ರಿ, ನಿಜವಾಗ್ಲೂ ಕ್ರಿಸ್ತನ ಪ್ರೀತಿನ ಅರ್ಥ ಮಾಡ್ಕೊಂಡು ಆತನ ರುಚಿ ನೋಡ್ರಿ, ಟೇಸ್ಟ್ ಮಾಡ್ರಿ ಅಲ್ವಾ? ಇದಕ್ಕೋಸ್ಕರ ದೇವ್ರ ಏನ್ ಮಾಡ್ತಾರೆ, ನಮ್ಮನ್ನ ಇವತ್ತು ನಡೆಸ್ತಾ ಇದ್ದಾರೆ. ಸೊ ಒಂದು ದಿನ ನಾವೇನಾಗ್ತೀವಿ, ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿತೀವಿ. ಆದ್ರಿಂದ ದೇವ್ರ ಮಕ್ಕಳು ಇಲ್ಲಿಟ್ಟಿರುವಂತ ಒಂದು ನಿರೀಕ್ಷೆಯನ್ನ ತಗೊಂಡಾಗ, ಈ ನಿರೀಕ್ಷೆ ಯಾವ ರೀತಿ ಇರುತ್ತಂದ್ರೆ, ಆರಂಭದ ಹಂತದಿಂದ ಬರುವಂತ ಸಮಯಗಳಲ್ಲಿ ಇನ್ನೂ ಹೆಚ್ಚಾಗಿ ನಮ್ಗೆ ಅದು ದೃಢವಾಗುತ್ತೆ. ಆ ನಿರೀಕ್ಷೆ ನಮ್ಮನ್ನ ಆಶಾಭಂಗಪಡಿಸುವುದಿಲ್ಲ. ಇನ್ನೂ ಏನಾಗುತ್ತೆ, ಆಶೆಯನ್ನ ಬೆಳೆಸುತ್ತೆ. ಮುಂದೆ ಕ್ರಿಸ್ತನ ಸಾರೂಪ್ಯದಲ್ಲಿ ಸಂಪೂರ್ಣ ಬೆಳೆಸುತ್ತೆ. ಹೇಗೆ ಅಂದ್ರೆ, ಕ್ರಿಸ್ತನ ಪ್ರೀತಿನ ಅರ್ಥ ಮಾಡ್ಕೊಳ್ತಾ. ಸೊ ಕೆಲವೊಂದು ಟೈಮಲ್ಲಿ ಕೆಲವರಿಗೆ ಈ ಪಾಠ ಅರ್ಥವಾಗದೆ ಇರ್ಬೋದು. ಮೇ ಬಿ ಬ್ರದರ್ ಹೇಳ್ತಾ ಇದಾರೆ ಕ್ರಿಸ್ತನ ಪ್ರೀತಿ ಅಂದ್ಬಿಟ್ಟು ನಾನು ಅರ್ಥ ಮಾಡ್ಕೊಂಡಿದೀನಿ, ಇನ್ನೂ ಕೂಡ ಅರ್ಥ ಮಾಡ್ಕೊಬೇಕು ಅಂದ್ರೆ ಓಕೆ ನೋಡೋಣ, ಆ ರೀತಿ ಇರ್ಬೋದು. ಆದ್ರೆ ಖಂಡಿತವಾಗ್ಲು ನೀವು ಕ್ರಿಸ್ತನ ದಾರಿಯಲ್ಲಿ ನಡೀತಾ ನಿಮ್ಗೆ ಅದು ಅರ್ಥವಾಗುತ್ತೆ. ಯಾಕೆಂದ್ರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ರಲ್ಲಿ ದೇವರು ನಮ್ಮ ಮೇಲೆ ತನಗಿರುವಂತ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿದ್ರಂದ್ರೆ, ಈ ಮಾತು ಲೋಕಕ್ಕೆ ಎಲ್ಲಾದ್ರೂ ಅರ್ಥವಾಗುತ್ತಾ? ಈ ಪದ, ಈ ವಾಕ್ಯ ಇದೆಯಲ್ಲ, ಈಗ ಓದಿದಂತ ವಾಕ್ಯ ರೋಮಪುರದಲ್ಲಿ 5ನೇ ಅಧ್ಯಾಯ 8ನೇ ವಾಕ್ಯ, ಇದು ಲೋಕದವ್ರಿಗೆ ಯಾರಿಗಾದ್ರೂ ಅರ್ಥವಾಗುತ್ತಾ? ಇಲ್ಲ ಬ್ರದರ್. ಯಾರಾದ್ರೂ ಈ ಮಾತನ್ನ ಹೇಳೋದೇ ಇಲ್ಲ. 1000 ವರ್ಷ ಆಳ್ವಿಕೆಯಲ್ಲಿ ಬೇಕಾದ್ರೆ ಹೇಳ್ಬೋದು. ಬಟ್ ಅದಕ್ಕಿಂತ ಹೆಚ್ಚಾಗಿರುವಂತವ್ರು ಯಾರಪ್ಪ ಅಂದ್ರೆ ದೇವ್ರ ಮಕ್ಳು. ನಾನ್ ಪಾಪಿಯಾಗಿದ್ದಾಗ್ಲೂ ನನಗೋಸ್ಕರ ಯೇಸು ಕ್ರಿಸ್ತನು ತನ್ನ ಜೀವ ಕೊಟ್ಟಿದ್ರಂದ್ರೆ ದೇವರ ಪ್ರೀತಿ ಎಷ್ಟು ದೊಡ್ಡದಪ್ಪ. ಆ ರೀತಿ ಬರುತ್ತೆ. ನೆಕ್ಸ್ಟ್ ಒಂದು ಪ್ರಶ್ನೆ ಬರುತ್ತೆ, ಸರಿ ಯಾಕಪ್ಪ ನನಗೋಸ್ಕರ ಕೊಡ್ಬೇಕು? ಹೌದು, ನೀನನ್ನ ಕ್ರಿಸ್ತನ ಸಾರೂಪ್ಯದಲ್ಲಿ ಮಾರ್ಪಡಿಸೋದಕ್ಕೆ ಕೊಟ್ಟಿರೋದು. ಅವಾಗ ಏನಾಗುತ್ತೆ ಮೈಂಡ್ ಅಲ್ಲಿ, ಅದು ನನ್ನ ಕೈಯಿಂದ ಆಗುತ್ತೆ ಬಾ. ದೇವ್ರು ಕರೆದಾಗ ಆ ಒಂದು ನಂಬಿಕೆ ನಿರೀಕ್ಷೆ ಇಟ್ಕೊಂಡು ಮುಂದುವರಿತಾ ಇರ್ಬೇಕಾರೆ, ಪ್ರೀತಿನ ಅರ್ಥ ಮಾಡಿ ಒಂದಲ್ಲ ಒಂದು ದಿನ ಕ್ರಿಸ್ತನ ಸಾರೂಪ್ಯದಲ್ಲಿ ನಾವು ಬೆಳೆದಾಗ ದೇವರ ಪ್ರೀತಿ ಅಲ್ಲ, ಆ ನಿರೀಕ್ಷೆ ನಮ್ಮನ್ನ ಆಶಾಭಂಗಪಡಿಸುತ್ತೆ. ದೇವರ ಪ್ರೀತಿನ ಕೂಡ ಏನ್ ಮಾಡ್ತೀವಿ, ಸಂಪೂರ್ಣವಾಗಿ ನಾವು ಅರ್ಥ ಮಾಡ್ತೀವಿ. ಹಾಗೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇನ್ನೂ ಸ್ಪಷ್ಟವಾಗಿ ಒಂದು ವಿಷಯ ನಾವು ಅರ್ಥ ಮಾಡ್ಕೊಬೇಕಾದ್ರೆ ನೋಡಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಂದೆಯಾದ ದೇವರ ಮೇಲೆ ಇಟ್ಟಿರುವಂತಹ ಪ್ರೀತಿ, ಆ ಪ್ರೀತಿನ ಬಿಟ್ಟು ಏನಾದ್ರೂ ದೇವರು ಶಿಲುಬೆಯಲ್ಲಿ ಎಕ್ಸ್ಟ್ರಾರ್ಡಿನರಿ ಪವರ್ ಏನಾದ್ರೂ ಕೊಟ್ಟಿದ್ರಾ ಕರ್ತನಾದ ಯೇಸು ಕ್ರಿಸ್ತನಿಗೆ? ಒಂದ್ ವೇಳೆ ಹೊಡೆದ್ರು ನೋವಾಗ್ಬಾರ್ದೇನೋ ಶಕ್ತಿ ಕೊಟ್ಬಿಟ್ಟಿದ್ರಾ? ಆತರ ಏನೋ ಕೊಟ್ಟಿದ್ರಾ? ಇಲ್ಲ ಬ್ರದರ್, ಕೊಟ್ಟಿಲ್ಲ. ಹಂಗೆ ಇಲ್ಲ ಓಡ್ದಾಗ ಗಾಯ ಎಲ್ಲ ಹಂಗೆ ಮಾಯ ಆಗ್ಬಿಡ್ಬೇಕು, ಗುಣವಾಗ್ಬೇಕು, ಆ ರೀತಿ ಏನಾದ್ರು ಗಿಫ್ಟ್ ಕೊಟ್ಬಿಟ್ಟಿದ್ರಾ? ಇಲ್ಲ ಅಲ್ವಾ? ಏನು ಕೊಟ್ಟಿಲ್ಲ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಯಾವುದೇ ಒಂದು ವ್ಯಕ್ತಿಗಿಂತ ಕಡೆ ವ್ಯಕ್ತಿಯಾಗಿದ್ರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಪೇನ್, ನೋವಲ್ಲಿ ತುಂಬಾ ಬಲಹೀನರಾಗಿದ್ರು ಆ ಸಮಯದಲ್ಲಿ. ಅದನ್ನೇ ಆ ಪಾಠ ಏನ್ ತೋರಿಸ್ತದೆ, ಆ ಬಲಹೀನತೆಯಲ್ಲಿ, ಆ ನೋವಲ್ಲೂ ಯೇಸು ಕ್ರಿಸ್ತನು ತುಂಬಾ ನಿಶಕ್ತಿ ಆಗಿದ್ರು. ಯಾಕಂದ್ರೆ ತನ್ನ ದೇಹದಲ್ಲಿರುವಂತ ಎಲ್ಲ ಶಕ್ತಿನ ಗುಣಪಡಿಸೋದ್ರಲ್ಲೇ ಕಲ್ತ್ಕೊಂಡಿದ್ರು. ನಮ್ಗೆ ಗೊತ್ತು, ಎಲ್ರು ಗುಣಪಡಿಸೋದಕ್ಕೆ ಏನಾಯ್ತು, ದೇಹದಲ್ಲಿರುವಂತ ಶಕ್ತಿ ಎಲ್ಲ ಹೊಟ್ಟೋಗಿತ್ತು. ಹೊಡೆದಾಗ ತುಂಬಾ ನೋವು ಬರ್ತಾ ಇತ್ತು, ಶಿಲುಬೆನ ಹೊತ್ಕೊಂಡು ಹೋಗೋದು ತುಂಬಾ ಕಷ್ಟ ಇತ್ತು. ಆದ್ರೆ ಈ ನೋವನ್ನ, ಅವಮಾನನ ಸಹಿಸ್ಕೊಳ್ಳೋದಕ್ಕೆ ಏನಪ್ಪಾ ಆತನಿಗೆ ಕಾರಣವಾಗಿತ್ತು? ಯಾವುದತ್ತು ಅಷ್ಟು ದೊಡ್ಡ ಬಲವನ್ನ ಕೊಡ್ತು ಅಂದ್ರೆ, ತಂದೆಯಾದ ದೇವರ ಮೇಲೆ ಇಟ್ಟಿರುವಂತ ಪ್ರೀತಿ. ತಂದೆಯಾದ ದೇವರ ಮೇಲೆ ಕರ್ತನಾದ ಯೇಸು ಕ್ರಿಸ್ತನ ಯಾಕಪ್ಪ ಪ್ರೀತಿ ಇಟ್ಟಿದ್ರೆ ಅಂದ್ರೆ, ತಂದೆಯಾದ ದೇವ್ರು ಯೇಸು ಕ್ರಿಸ್ತನ ಮೇಲೆ ಇಟ್ಟಿರುವಂತ ಪ್ರೀತಿನ ಅರ್ಥ ಮಾಡ್ಕೊಂಡಿದ್ರು. ಕರೆಕ್ಟಾ? ಇಲ್ಲಿದ್ರೆ ತಂದೆಯಾದ ದೇವ್ರ ಮೇಲೆ ಏನ್ ಮಾಡಕ್ಕಾಗ್ಲಿಲ್ಲ, ಅಷ್ಟು ದೊಡ್ಡ ಪ್ರೀತಿನ ತೋರ್ಸಕ್ಕಾಗ್ಲಿಲ್ಲ. ತಂದೆಯಾದ ದೇವ್ರು ಯೇಸು ಕ್ರಿಸ್ತನ ಮೇಲೆ ಎಷ್ಟು ದೊಡ್ಡ ಪ್ರೀತಿ ಇಟ್ಟಿದ್ರು ಗೊತ್ತಿಲ್ಲ. ಅದ್ರ ಕರ್ತನಾದ ಯೇಸು ಕ್ರಿಸ್ತನ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ, ಅವ್ರು ಅರ್ಥ ಮಾಡ್ಕೊಂಡಿದ್ದಕ್ಕೋಸ್ಕರವೇ ಆ ಶಿಲುಬೆ ಮರಣವನ್ನ, ಅಷ್ಟು ಘೋರವಾದಂತ ಮರಣವನ್ನ ಸಗಿಸ್ಕೊಂಡು ಮುಗಿಸಿದ್ರು. ಸೊ ಹಾಗಿರ್ಬೇಕಾದ್ರೆ ಯಾವುದೇ ಬಲ ಕೊಡದೆ, ಯಾವುದೇ ಎನರ್ಜಿ ಇಲ್ಲದೆ, ಯಾವುದೇ ಎಕ್ಸ್ಟ್ರಾ ಪವರ್ ಏನು ಕೊಡದೆ, ಸಾಧಾರಣ ವ್ಯಕ್ತಿಯಾಗಿ ನಮ್ಮ ರಕ್ತ ಮಾಂಸಧಾರಿಯಾಗಿ ಬಂದಿರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಂದೆಯಾದ ದೇವರು ತನ್ನ ಮೇಲೆ ತೋರಿಸಿದ ಪ್ರೀತಿನ ನೋಡಿ ಆ ಶಿಲುಬೆ ಮರಣವನ್ನು ಹೊಂದಿದ್ದಾರೆ ಅಂದ್ರೆ, ನಾವು ಕೂಡ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಇರುವಂತ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿತೀವಿ. ಕರೆಕ್ಟಾ? ಆ ನಿರೀಕ್ಷೆ ಏನಾಗುತ್ತೆ, ನಮ್ಮನ್ನ ಆಶಾಭಂಗ ಪಡಿಸಲ್ಲ. ಆ ಬಾಧೆಗಳನ್ನ ಸಗಿಸ್ಕೊಳ್ತೀವಿ. ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡ್ತೀವಿ. ಅದಷ್ಟೇ ನಮ್ಗಿರುವಂತ ಪವರ್. ಪವಿತ್ರಾತ್ಮ ದೇವ್ರು ಕೊಡ್ತಾರೆ. ಈ ಪವಿತ್ರಾತ್ಮ ನಮ್ಗೆ ಏನ್ ಮಾಡುತ್ತಂದ್ರೆ, ಬಾಧೆಗಳನ್ನ ಸಗಿಸ್ಕೊಳ್ಳೋದಕ್ಕೆ ನಮ್ಗೇನ್ ಶಕ್ತಿ ಕೊಡಲ್ಲ, ಬಲ ಕೊಡಲ್ಲ. ಬದಲಾಗಿ ಏನ್ ಕೊಡುತ್ತೆ, ಕ್ರಿಸ್ತನ ಪ್ರೀತಿನ ಅರ್ಥ ಮಾಡ್ಕೊಳ್ಳುವಂತ ಜ್ಞಾನವನ್ನ ಕೊಡುತ್ತೆ ಅಷ್ಟೇ.
ನಾವು ಕ್ರಮೇಣ ಪ್ರತಿದಿನ ದೇವರ ಆತ್ಮ ಏನಾಗುತ್ತೆ, ನಮ್ಗೆ ತಿಳುವಳಿಕೆನ ಹೆಚ್ಚಿಸುತ್ತೆ ಅಲ್ವಾ. ಪವಿತ್ರಾತ್ಮ ಕೊಡುವಂತ ಉದ್ದೇಶ ಅಷ್ಟೇ, ಗೈಡ್ ಮಾಡುತ್ತೆ, ಆಲೋಚನೆ ಕೊಡುತ್ತೆ. ಬದಲಾಗಿ ಪವಿತ್ರ ಆತ್ಮ ನಮ್ಮ ಗುಣಗಳನ್ನ ಬದಲಾವಣೆ ಮಾಡಲ್ಲ. ನಮ್ಗೆ ಪ್ರೀತಿ, ತಾಳ್ಮೆ, ದಯೆ ಇದೆಲ್ಲ ಪವಿತ್ರಾತ್ಮ ಮಾಡಲ್ಲ. ಅದನ್ನೆಲ್ಲ ಯಾರು ಮಾಡ್ಬೇಕು? ಪವಿತ್ರಾತ್ಮನ ಸಹಾಯದಿಂದ ಯಾರೇ ಮಾಡ್ಬೇಕು? ನಾವೇ ಮಾಡ್ಬೇಕು. ಪವಿತ್ರಾತ್ಮ ಸಹಾಯ ತಗೊಂಡು ಕ್ರಿಸ್ತನ ಸ್ವರೂಪದಲ್ಲಿ ಯಾರು ಬೆಳಿಬೇಕು? ನಾವೇ ಬೆಳಿಬೇಕು. ಅರ್ಥ ಆಗ್ತಿದ್ಯಾ? ಕ್ರಿಸ್ತನಲ್ಲಿ ಪ್ರೀತಿಯ ಸರಸ್ವರಿ. ಆದ್ರಿಂದ ಈ ಒಂದು ವಿಷಯವನ್ನ ನಾವೇನ್ ಮಾಡೋಣ, ಮೈಂಡ್ ಅಲ್ಲಿ ಇಟ್ಕೊಳ್ಳೋಣ. ಸೊ ಬರುವಂತ ದಿನಗಳಲ್ಲಿ ನಮ್ಮ ಮುಂದೆ ಇಟ್ಟಿರುವಂತಹ ನಿರೀಕ್ಷೆ, ಅದು ಆ ನಿರೀಕ್ಷೆನ ಯಾವಾಗ್ಲೂ ಬಿಡ್ಲೇಬಾರ್ದು. ಯಾಕಂದ್ರೆ ವಾಕ್ಯ ದೇವ್ರಲ್ಲಿದ್ರೆ ಖಂಡಿತ ನಿಮ್ಮ ನಿರೀಕ್ಷೆ ಇಟ್ಕೊಂಡು ಓಡ್ರಿ, ಗುರಿಯನ್ನ ಮುಟ್ರಿ, ಆಶಾಭಂಗ ನೀವು ಪಡೋದೇ ಇಲ್ಲ. ನೀವು ಕ್ರಿಸ್ತನ ಸ್ವರೂಪ ಮಾತ್ರ ಬೆಳೀರಿ, ಮಿಕ್ಕಿದೆಲ್ಲ ನಾನು ನೋಡ್ಕೊಳ್ತೀನಿ. ನಿಮ್ಮನ್ನ ಆಶಾಭಂಗ ಪಡ್ಸಕ್ ಬಿಡಲ್ಲ. ನಿಮ್ಗೆ ಇಟ್ಟಿರುವಂತ ಎಷ್ಟು ದೊಡ್ಡ ಒಂದು ಬಿರುದನ್ನ ಇಟ್ಟಿದ್ದೀನಿ ಗೊತ್ತಾ? ಅಮೂಲ್ಯ ಪದವಿ ಎಷ್ಟು ದೊಡ್ಡದು ಗೊತ್ತಾ? ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡುವಂತ ಆ ಅವಕಾಶ ಎಷ್ಟು ದೊಡ್ಡದು ಗೊತ್ತಾ? ಅದನ್ನ ನಿಮ್ಮ ಪ್ರತಿ ಹಂತದಲ್ಲೂ ಹೊಂದೋದಿಕ್ಕೆ ಪ್ರಯತ್ನ ಪಟ್ಟು ಕ್ರಿಸ್ತನ ಪ್ರೀತಿನ, ತಂದೆ ದೇವರ ಪ್ರೀತಿನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ರಿ ಅಂತಾನೆ ದೇವ್ರು ನಮ್ಮನ್ನ ಏನ್ ಮಾಡ್ತಾ ಇದ್ರೆ, ಕರೀತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಹಾಗಾಗಿ ಒಂದು ವಿಷಯ ಏನಪ್ಪಾ ಅಂದ್ರೆ, ಇವತ್ತು ನಾವು ಅನೇಕ ಕಷ್ಟಗಳನ್ನ ನಮ್ ಕೈಯಲ್ಲಿ ಸಗಿಸ್ಕೊಳಕ್ ಆಗ್ತಾ ಇಲ್ಲ. ಅದನ್ನೇ ನಾನು ಸ್ಟಾರ್ಟಿಂಗ್ ಎಲ್ಲ ಒಂದು ಪಾಯಿಂಟ್ ಹೇಳ್ದೆ. ಏನ್ ಹೇಳ್ದೆ ಸ್ಟಾರ್ಟಿಂಗ್ ಅಲ್ಲಿ? ಒಂದು ಪಾಯಿಂಟ್ ನಿಮ್ಗೆ ಆ ವಾಕ್ಯದಲ್ಲಿ, ದೇವ್ರು ಕೊಡುವಂತ ಶಿಕ್ಷೆ ಮತ್ತು ಪರೀಕ್ಷೆಗಳಲ್ಲಿ ನಾವು ತುಂಬಾ ದುಃಖವಾಗಿದ್ರೆ ಅದರ ಅರ್ಥ ಏನಂದ್ರೆ, ನಾವು ಕ್ರಿಸ್ತನ ಪ್ರೀತಿನ ಸರಿಯಾಗಿ ಅರ್ಥ ಮಾಡ್ಕೊಂಡು ಇಲ್ಲ. ಕ್ರಿಸ್ತನ ಪ್ರೀತಿ ಎಷ್ಟು ದೊಡ್ಡದಂತ ನಮ್ಮ ತಿಳುವಳಿಕೆ, ನಮ್ಮ ಮನನೇತ್ರಗಳು ಇನ್ನೂ ತೆರೆಯಲ್ಪಡ್ಲಿಲ್ಲ. ಆದ್ರೆ ಆ ಒಂದು ಶಿಕ್ಷೆಯನ್ನ, ಆ ಒಂದು ಪರೀಕ್ಷೆಯನ್ನ, ಬಾಧೆಗಳನ್ನ ಅನುಭವಿಸುವಂತ ಸಮಯಗಳಲ್ಲಿ ತುಂಬಾ ಸಂತೋಷವಾಗಿ ಯಾರಿರ್ತಾರೋ ಅವ್ರು ಏನಾಗಿದೆ, ಸಂತೋಷವಾಗಿ ಯಾರಿಂದ ಇರಕ್ಕಾಗುತ್ತೆ ಅಂದ್ರೆ, ದೇವರ ಪ್ರೀತಿ, ಕ್ರಿಸ್ತನ ಪ್ರೀತಿ ಎಷ್ಟು ದೊಡ್ಡದಂತ ಏನ್ ಮಾಡ್ಕೊಂಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ. ಇದೇ ಗುರುತು. ನಮ್ ಕೈಲಿ ಆಗ್ತಾ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಂಡಿಲ್ಲ. ನಮ್ ಕೈಲಿ ಸಂತೋಷವಾಗಿದೀವಿ ಅಂದ್ರೆ ಅರ್ಥ ಮಾಡ್ಕೊಂಡ್ಬಿಟ್ಟಿದೀವಿ. ಇದೇ ಕರೆಯಲ್ಲಿ ಬಂದಿರುವಂತ ಕೆಲವರು ಇದೇ ರೀತಿಯಾದಂತ ಬಾಧೆಗಳಲ್ಲಿ ಕೆಲವರು ತುಂಬಾ ಸಂತೋಷವಾಗಿರ್ತಾರೆ, ಕೆಲವರು ತುಂಬಾ ದುಃಖವಾಗಿರ್ತಾರೆ. ಸಂತೋಷವಾಗಿರೋರ ಕಾರಣ ಏನು? ಯಾಕಂದ್ರೆ ಕ್ರಿಸ್ತನ ಪ್ರೀತಿನ ಅರ್ಥ ಮಾಡ್ಕೊಂಡಿದ್ದಾರೆ. ದುಃಖವಾಗಿರೋದ್ ಕಾರಣವೇನು? ಕ್ರಿಸ್ತನ ಪ್ರೀತಿ ಅರ್ಥವಾಗ್ಲಿಲ್ಲ, ಕ್ರಿಸ್ತನ ಜೊತೆಗೆ ಕ್ರಿಸ್ತನ ಹತ್ರಕ್ಕೆ ಇನ್ನೂ ಬರ್ಲಿಲ್ಲ. ಇದು ನಮ್ಮ ಸೈನ್, ಗುರುತು. ಆ ಗುರುತಿನ ಕಂಡಿಡಿದು, ದೇವರೇ ನಿಮ್ಮ ಪ್ರೀತಿನ, ನಿಮ್ಮ ಮಗನ ಪ್ರೀತಿನ ನಾನು ಇನ್ನೂ ಹೆಚ್ಚಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು, ಪ್ರಾರ್ಥನೆಯಲ್ಲಿ ಆತನ ಸನ್ನಿಧಿಗೆ ದೇವ್ರ ಮಕ್ಕಳು ಬರ್ಬೇಕು. ಓಕೆ, ಸರಿ, ಇಲ್ಲಿಗೆ ಈ ವಾಕ್ಯವನ್ನ ಮುಗಿಸ್ತೀನಿ. ಎಷ್ಟನೇ ವಾಕ್ಯಕ್ಕೆ ಬಂದಿದ್ದೀವಿ ಈಗ ನಾವು? 8ನೇ ವಾಕ್ಯಕ್ಕೆ ಬಂದ್ವಿ. ಓಕೆನಾ? ನಿಲ್ಸನ್ವಾ? ಓಕೆ ಬ್ರದರ್. ಓಕೆ, ಸರಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಸಮಯವಾಯ್ತು. ಈಗ ನಾವು ರಾತ್ರಿ ಗೀತೆ ಅಂತ್ಯ ಮಾಡೋಣ. ರಾತ್ರಿ ಗೀತೆನ ಯಾರು ಓದ್ತೀರಾ? ಓದ್ಲಾ ಬ್ರದರ್? ಸಿಸ್ಟರ್ ಓದಿ. ಅಕ್ಟೋಬರ್ 27 ರಾತ್ರಿ ಗೀತೆಗಳು. ಕರ್ತನು ತನಗಾಗಿ ಕಾಯುವವನಿಗೂ ಹುಡುಕುವ ಆತ್ಮಕ್ಕೂ ಒಳ್ಳೆಯವನಾಗಿದ್ದಾನೆ. ಮನುಷ್ಯನು ನಿರೀಕ್ಷೆಯಿಂದ ಮೌನವಾಗಿ ಕರ್ತನ ರಕ್ಷಣೆಗಾಗಿ ಕಾಯುವುದು ಒಳ್ಳೆಯದು. ಪ್ರಲಾಪಗಳು 3ನೇ ಅಧ್ಯಾಯ ವಚನ 25-26. ನಾವು ಯಾವುದೇ ತಪ್ಪು ಮಾಡದೇ ಇರೋಣ. ಇದು ಪರಿಶುದ್ಧತೆಗೆಂದು ಪ್ರತ್ಯೇಕಿಸಲ್ಪಟ್ಟವರು ಬಾಧ್ಯಸ್ಥರಾಗುವರೋ ಅಥವಾ ಬಾಧ್ಯಸ್ಥರಾಗುವುದಿಲ್ಲವೋ ಎಂಬ ಪ್ರಶ್ನೆಯಾಗಿದೆ. ಸ್ವಲ್ಪದರಲ್ಲಿ ನಂಬಿಗಸ್ತನಾಗಿರುವವನು ಕರ್ತನನ್ನು ಮತ್ತು ಆತನ ಎಲ್ಲಾ ತಾತ್ಕಾಲಿಕ ಮತ್ತು ಆತ್ಮಿಕ ಆಶೀರ್ವಾದಗಳಿಗೆ ಸಂಬಂಧಿಸಿದ ಎಲ್ಲ ಏರ್ಪಾಡುಗಳನ್ನು ಅಂಗೀಕರಿಸುತ್ತಾನೆ. ಆತನು ನಿರಂತರವಾಗಿ ಉತ್ಸಾಹದಿಂದ ಎದುರು ನೋಡಲು ಸಿದ್ಧನಾಗಿರುತ್ತಾನೆ ಮತ್ತು ಅದಕ್ಕೆ ಅನುಗುಣವಾಗಿ ಕುರುಬನ ಆರೈಕೆಯನ್ನು ಪಡೆಯುತ್ತಾನೆ. ಮತ್ತೊಂದೆಡೆ ಯಾರೆಲ್ಲ ತಕ್ಕ ಕಾಲದಲ್ಲಿ ಸಿಗುವ ಆಹಾರವನ್ನು ಮತ್ತು ಈ ವಿಶೇಷವಾದ ಸುಗ್ಗಿಕಾಲದ ಏರ್ಪಾಡುಗಳನ್ನು ಪ್ರಶಂಸಿಸುವುದಿಲ್ಲವೋ ಅಂಥವರು ತಯಾರಾಗಿ ಇರುವುದಿಲ್ಲ. ಇವರನ್ನು ಮೋಸಗೊಳಿಸಲು ಪ್ರಯತ್ನಿಸುವಾಗ ಮತ್ತು ತಮ್ಮೆಡೆಗೆ ಸೆಳೆಯಲು ಪ್ರಯತ್ನಿಸುವಾಗ ಇವರು ಮೋಸ ಹೋಗಲು ಸಾಧ್ಯತೆ ಇದೆ. ಥ್ಯಾಂಕ್ ಯು ಬ್ರದರ್.
ಓಕೆ, ಥ್ಯಾಂಕ್ ಯು. ದಯವಿಟ್ಟು ಕ್ಷಮಿಸ್ಕೊಳ್ಳಿ. ಓಕೆ, ತುಂಬಾ ಒಳ್ಳೆ ಒಂದು ರಾತ್ರಿ ಗೀತೆಗಳು ನಾವು ನೋಡಿದ್ವಿ. ಸರಿ, ನಾವು ನೋಡಿದಂತ ಆ ನಿರೀಕ್ಷೆ ಅನ್ನುವಂತ ಒಂದು ಪದ ಕೂಡ ಇಲ್ಲಿ ಬಂದಿದೆ. ನೀವು ಸ್ಟಡಿ ಮಾಡ್ರಿ, ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಬರುವಂತ ದಿನಗಳಲ್ಲಿ ದೇವರು ನಮ್ಮನ್ನ ಹೆಚ್ಚೆಚ್ಚಾಗಿ ಆಶೀರ್ವದಿಸಿ ಕ್ರಿಸ್ತನ ಪ್ರೀತಿನ, ತಂದೆ ದೇವರ ಪ್ರೀತಿನ, ಕ್ರಿಸ್ತನ ಪ್ರೀತಿನ ಅರಿತು ಆತನ ಸಾರಕ್ಕೆ ಬೆಳೆಯೋದಕ್ಕೆ ಸಹಾಯ ಮಾಡ್ಲಿ. ಸೊ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಈ ಕೂಟವನ್ನ ಅಂತಿಮ ಮಾಡೋಣ. ನಮ್ಮ ಮಧ್ಯದಲ್ಲಿರುವಂತ ರವಿ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಓಕೆ ಬ್ರದರ್, ಮಾಡ್ತೀನಿ. Okay. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರು 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 ಸರ್ವಶಕ್ತರು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮೆಲ್ಲರ ಪ್ರೀತಿಯುಳ್ಳ ಪರಲೋಕದ ತಂದೆ ಯೆಹೋವ ದೇವರೇ, ಮತ್ತೊಂದು ವಾರ್ತೆ ನಿಮ್ಮ ಪವಿತ್ರವಾದ ಪಾದಗಳಿಗೆ ನಾವೆಲ್ಲರೂ ಕೂಡ ಕೃತಜ್ಞತೆ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ. ತಂದೆ ದೇವರೇ, ಪಾಪಿಗಳಾದ ನಮ್ಮನ್ನು ಇನ್ನೂ ಕೂಡ ನೆನಪು ಮಾಡಿಕೊಂಡು ಈ ಸಂಜೆ ವೇಳೆಯಲ್ಲಿ ನಮ್ಮೆಲ್ಲರೂ ಒಟ್ಟಾಗಿ ಸೇರಿಸಿ ನೀವು ಕೃಪಾಸನದ ಬಳಿಗೆ ಒತ್ತು ತಂದು ಸಹೋದರ ಮುಖಾಂತರವಾಗಿ ಈ ದಿನ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಕರ್ತನೆ ಅಪ್ಪ 4ನೇ ವಚನದಿಂದ ಅಪ್ಪ 8ನೇ ವಚನದವರೆಗೂ ಅನೇಕ ನಿಮ್ಮ ಸತ್ಯಗಳು ಗುಡಾರ್ಥಗಳನ್ನ ದೇವರೇ ನಂಬಿಕೆ ವಿಷಯವಾಗಿ ಅನೇಕ ನಾವು ಸಹಿಸಿಕೊಳ್ಳುವ ವಿಷಯವಾಗಿ, ಅದು ಮಾತ್ರವಲ್ಲದೆ ಅಪ್ಪ ಬಾಧೆಗಳ ವಿಷಯದಲ್ಲಿ ನಾವು ಎಲ್ಲವನ್ನು ಸಹಿಸಿಕೊಂಡು ನಿನ್ನ ಕ್ರಿಸ್ತನ ಸ್ವರೂಪದಲ್ಲಿ ನಾವು ಬೆಳೆಯುವಂತೆ ಬೇರೆ ಅನೇಕ ವಾಕ್ಯಗಳನ್ನು ಕೊಟ್ಟು ಸಹೋದರ ಮುಖಾಂತರವಾಗಿ ನಮ್ಮನ್ನು ಬಲಪಡಿಸಿದ್ದೀರಿ. ಅಪ್ಪ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ವಾಕ್ಯಗಳನ್ನು ತಿಳಿದುಕೊಂಡವರಾಗಿ ತಂದೆಯವರೇ ನಿಮ್ಮ ಪ್ರೀತಿಯ ಮಕ್ಕಳಾಗಿ ಸಹೋದರಾಗಿ ನಾವು ಜೀವಿಸುವಂತೆ ನಮಗೆ ಸಹಾಯ ಮಾಡ್ರಿ. ಅನೇಕ ವಿಷಯಗಳಲ್ಲಿ ದೇವರೇ ಸೋಲುವಾಗಲು, ಶೋಧನೆಗಳ ಸಮಯದಲ್ಲಿ, ಕಷ್ಟ ಕಣ್ಣೀರುಗಳ ಮಧ್ಯದಲ್ಲಿ ದೇವರೇ ನಮ್ಮನ್ನ ಕರ್ತನೆ ನಿಮ್ಮ ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ನಡೆಸಿ ಬಲಪಡಿಸಿ ನಾವು ಬೇಡಿಕೊಳ್ಳುತ್ತೇವೆ. ಅಪ್ಪ ಸೇರುವಂತೆಲ್ಲ ಸಹೋದರ ಸಹೋದರಿಗಾಗಿ ನಾವು ಬೇಡಿಕೊಳ್ಳುತ್ತೇವೆ. ವಿಶೇಷವಾಗಿ ರಿಚರ್ಡ್ ಬದರಿಗಾಗಿ ಅವ್ರ ಕುಟುಂಬಕ್ಕಾಗಿ ನಾವು ಬೇಡಿಕೊಳ್ಳುತ್ತೇವೆ. ತಂದೆಯೇ, ಅವ್ರನ್ನು ಕೂಡ ಇನ್ನೂ ಹೆಚ್ಚಾದ ಒಂದು ವಾಕ್ಯದಲ್ಲಿ, ಜ್ಞಾನದಲ್ಲಿ, ಮುಂದಿನ ಕ್ಲಾಸ್ಗಳಲ್ಲಿ ಅವ್ರನ್ನು ಹೆಚ್ಚಾಗಿ ಆಶೀರ್ವಾದ ಮಾಡ್ರಿ. ನಾವು ಕೂಡ ಕೇಳಿಸಿಕೊಳ್ಳುವಂತ ಒಂದು ಕೃಪೆಯನ್ನು ನಮ್ಮೆಲ್ಲರೂ ಕೂಡ ಅನುಗ್ರಹಿಸಿ ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರಿಯ ಒಬ್ಬನೇ ಮಗನು, ನಮ್ಮ ಕರ್ತನು, ರಕ್ಷಕನು, ಒಡೆಯನು, ವಿಮೋಚಕನಾಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಬ್ರದರ್.